Basically, I'm a business coach and I'm a trainer. I have an opportunity to talk about AGS Card. ಒಂದು ಬ್ಯೂಟಿಫುಲ್ ಆಪ್ ಇವ್ರು ಮಾಡಿದ್ದಾರೆ. ಸೊ ಇದರ ಒಂದು ಯೂಸರ್ ಬೆನಿಫಿಟ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಐ ಆಮ್ ಹಿಯರ್ ಆಸ್ ಅ ಪಾರ್ಟ್ ಆಫ್ ಇಟ್. ನೀವು ಪ್ರಪಂಚದಲ್ಲಿ ಇರುವಂತಹ ಟಾಪ್ 10 ಕಂಪನಿಗಳ ಹೆಸರು ನೋಡಿದ್ರೆ ಇವತ್ತು ಬಹುಶಃ ಇಂಡಿಯಾದಲ್ಲ ವರ್ಲ್ಡ್ ಅಲ್ಲಿ ನಾನು ಕೇಳ್ತಾ ಇರೋದು 10 ರಿಚೆಸ್ಟ್ ಕಂಪನಿಗಳು ಯಾವ್ದು ಅಂತ ಕೇಳಿದ್ರೆ ನೀವು ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ ಕ್ವಿಕ್ ಆಗಿ? ಟೆಸ್ಲಾ ಇದೆ, ಅಮೆಝಾನ್ ಇದೆ, ಗೂಗಲ್ ಇದೆ. ಸೊ ಈ ತರ ಕಂಪನಿಗಳಿರೋದು. ದ ಮೋಸ್ಟ್ ಆಫ್ ದ ಕಂಪನೀಸ್ ನೀವು ಯಾವ್ದು ಅಂತ ಕೇಳಿದ್ರೆ ಇವುಗಳೆಲ್ಲ ಟೆಕ್ನಾಲಜಿ ಬೇಸ್ಡ್ ಕಂಪನೀಸ್. ಫ್ಲಿಪ್ಕಾರ್ಟ್ ಇಂಡಿಯನ್ ಬೇಸ್ಡ್ ಕಂಪನಿನೇ. ಇದು ಕೂಡ ಇವತ್ತು ಒಂದು ಟಾಪ್ 50 ಕಂಪನಿಗಳಲ್ಲಿ ಹೆಸರು ಮಾಡಿರೋಂಥ ಒಂದು ಕಂಪನಿ. ಸೊ ವೈ ಈ ಕಂಪನಿಗಳದೆಲ್ಲ ಏನಾದ್ರೂ ಒಂದು ಕಾಮನ್ ಥಿಂಗ್ ಏನು ಅಂತ ನೋಡಿದ್ರೆ ಇವುಗಳೆಲ್ಲ ಬ್ಯಾಕ್ ಡೌನ್ ಟೆಕ್ನಾಲಜಿ. ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಲ್ಲಿ ಶ್ರೀಮಂತ ಕಂಪನಿಗಳಾಗ್ತಾ ಇರೋ ಯಾವ ಕಂಪನಿಗಳು ಅಂತ ಕೇಳಿದ್ರೆ ಯಾರು ಟೆಕ್ನಾಲಜಿನ ಬ್ಯಾಕಪ್ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಮನೆ ಪಾಠಾನೇ ಮಾಡ್ತಾ ಇರುವಂತ ಬೈಜೂಸ್ ಅಥವಾ ಫಿಸಿಕ್ಸ್ ವಾಲಾ ಇವರು ಕೂಡ ಮಾಡಿದ್ದೇನು ಒಂದೇ ಕಡೆ ಕೂತ್ಕೊಂಡು ಮಾಡಿದಿದ್ರೆ 100 ಕಡೆ ಟೀಚರ್ ಇಟ್ ಮಾಡಿದ್ರೆ ಬರೀ ಒಂದು ಲಿಮಿಟೆಡ್ ಪಾಸಿಬಿಲಿಟಿನೇ ಇರ್ತಿದ್ದು. ಬಟ್ ವಾಟ್ ದೇ ಡಿಡ್ ಇಸ್ ದೇ ಡಿಡ್ ವರ್ಲ್ಡ್ ವೈಡ್. ಅಂದ್ರೆ ಒಂದು ಟೆಕ್ನಾಲಜಿ ಬಿಲ್ಡ್ ಮಾಡಿದ್ರು, ಅದರಿಂದ ಮನೆ ಪಾಠ ಮಾಡಕ್ ಶುರು ಮಾಡಿದ್ರು, ಅಷ್ಟೇ ಅವ್ರು ಮಾಡಿದ್ದು. ಸೊ ಇವತ್ತು ಯಾರು ಅವರ ಬಿಸ್ನೆಸ್ ಅನ್ನ ಟೆಕ್ನಾಲಜಿ ಜೊತೆ ಇಂಟಿಗ್ರೇಟ್ ಮಾಡ್ತಾ ಇದ್ರೆ ಅವ್ರ ಬಿಸ್ನೆಸ್ ಸ್ಕೇಲ್ ಆಗಕ್ಕೆ ಈಸಿ ಆಗ್ತಾ ಇದೆ. ಅಂದ್ರೆ ಅವ್ರ ಬಿಸ್ನೆಸ್ ರ್ಯಾಪಿಡ್ ಆಗಿ ಗ್ರೋ ಆಗ್ತಾ ಇದೆ. ಒಬ್ಬರೇ ಮಾಡಂತ ಕೆಲಸ ನಾವು ಮಲ್ಟಿಪಲ್ ಕಡೆ ಮಾಡಕ್ಕಾಗದ್ದು ಇಫ್ ಯು ಯೂಸ್ ಟೆಕ್ನಾಲಜಿ, ರೈಟ್? ಅಂಡ್ AGS ಕಾರ್ಡ್ ಒಂದು ಬ್ಯೂಟಿ ಏನು ಅಂತ ಕೇಳಿದ್ರೆ ಈ ಒಂದು ಆಪ್ ಇದು ಕೂಡ ಒಂದು ಮೊಬೈಲ್ ಅಪ್ಲಿಕೇಶನ್. ಇವತ್ತು ನಮ್ಮ ಫೋನ್ ಅಲ್ಲಿ 10 ಅಪ್ಲಿಕೇಶನ್ಗಳಿದೆ. ರೀಚಾರ್ಜ್ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಇದೆ, ಟಿಕೆಟ್ ಬುಕ್ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಇದೆ, ಹೋಟೆಲ್ ಬುಕಿಂಗ್ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಇದೆ. ಅದರಲ್ಲೂ ಕೂಡ ಫ್ಲೈಟ್ ಬುಕ್ ಮಾಡೋದಕ್ಕೆ ನಾವು 3-4 ಅಪ್ಲಿಕೇಶನ್ ಇಟ್ಕೊಂಡಿರ್ತೀವಿ. ಯಾವ್ದು ಕಡಿಮೆ, ಯಾವ್ದು ಜಾಸ್ತಿ, ಯಾವ್ದು ಕಡಿಮೆ ಅಂತ ನೋಡೋದಕ್ಕೆ 3-4 ಅಪ್ಲಿಕೇಶನ್ ಇಟ್ಟಿರ್ತೀವಿ. ದುಡ್ಡು ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಅಪ್ಲಿಕೇಶನ್ ಇಟ್ಕೊಂಡಿರ್ತೀವಿ. ಮನೆಗೆ ತರಕಾರಿ ಫ್ರೂಟ್ಸ್ ತಗೊಳ್ಳೋದಕ್ಕೆ ಒಂದು ಅಪ್ಲಿಕೇಶನ್ ಇಟ್ಕೊಂಡಿರ್ತೀವಿ. ಸೊ ಶಾಪಿಂಗಿಗೆ ಅಮೆಝಾನ್ ಇರುತ್ತೆ, ಫ್ಲಿಪ್ಕಾರ್ಟ್ ಇರುತ್ತೆ. 108 ಅಪ್ಲಿಕೇಶನ್ಸ್ ಇವತ್ತು ನಮ್ಮ ಮೊಬೈಲ್ ಅಲ್ಲಿ ಇದೆ. ಎಸ್ ಆರ್ ನೋ? ಅದ್ರಲ್ಲಿ ಎಷ್ಟು ಜನ ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಬಟ್ ನಾನೊಂದು ಡೇಟಾ ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ವೆಲ್ಕಮ್ ಆಲ್. ಎಲ್ಲರಿಗೂ AGS ಕಾರ್ಟಿನ ಮಾಸ್ಟರ್ ಕ್ಲಾಸ್, ಯೂಸರ್ ಆಪ್ ಮಾಸ್ಟರ್ ಕ್ಲಾಸ್ಗೆ ಸ್ವಾಗತ. ಇದು ಮಾಸ್ಟರ್ ಕ್ಲಾಸ್ ಯಾಕೆ ಹೇಳ್ತಾ ಇದೆ? ಇದು ಸೀರೀಸ್ ಆಫ್ ಪ್ರೋಗ್ರಾಮ್ ಇರುತ್ತೆ. ಇದರಲ್ಲಿ ನಾವು ಇದೊಂದು ಎಜುಕೇಶನಲ್ ಪ್ರೋಗ್ರಾಮ್. ಸೊ ದಟ್ ಎಲ್ಲಾ ಪಾರ್ಟ್ ಬಗ್ಗೆನೂ ಕೂಡ ನಾವು ಈ ತರ ಒಂದು ಪಾರ್ಟ್ ಬೈ ಪಾರ್ಟ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ದಟ್ ಇಸ್ ವೈ ವಿ ಕಾಲ್ ದಿಸ್ ಇಸ್ ಅನ್ ಮಾಸ್ಟರ್ ಕ್ಲಾಸ್. ಓಕೆ, ಸೊ ಲೆಟ್ ಅಸ್ ಹ್ಯಾವ್ ಅ ಕ್ವಿಕ್ ಓವರ್ ವ್ಯೂ ಆಫ್ ದ ಕಂಪನಿ. ಈ ಕಂಪನಿ ಒಂದು ಹಿನ್ನೆಲೆ ಒಂದು ನೋಡ್ಕೊಳ್ಳೋಣ. ಸೊ ಸ್ನೇಹಿತರೆ, ದಿಸ್ ಕಂಪನಿ ಒಂದು ಸ್ಟಾರ್ಟ್ ಆಗಿದ್ದು ಫ್ರಮ್ ಬ್ಯಾಂಗ್ಳೂರ್ 2021 ನಲ್ಲಿ. ಇದೇ ಮೀಟಿಂಗ್ ಅಲ್ಲಿ ಇರುವಂತಹ 2 ಯಂಗ್ಸ್ಟರ್ಸ್ ಸೇರಿ ಶುರು ಮಾಡಿರೋಂಥ ಒಂದು ಸ್ಟಾರ್ಟ್ಅಪ್. ಬಹುಶಃ ಬ್ಯಾಂಗ್ಳೂರ್ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್. ಬಿಕಾಸ್ ಏನಕ್ಕೆ ಹೇಳ್ತಾ ಇದೀವಿ ಬ್ಯೂಟಿಫುಲ್ ಅಂತಂದ್ರೆ ಇವತ್ತು ಪ್ರಪಂಚದಲ್ಲಿ ಹಲವಾರು ಸ್ಟಾರ್ಟ್ಅಪ್ಸ್ ಎಲ್ಲಿಂದ ಶುರುವಾಗಿದೆ ಅಂತಂದ್ರೆ ಸಕ್ಸಸ್ಫುಲ್ ಸ್ಟಾರ್ಟ್ಅಪ್ಸ್ ಸಮ್ವೇರ್ ಸ್ಟಾರ್ಟೆಡ್ ಫ್ರಮ್ ಬ್ಯಾಂಗ್ಳೂರ್. ಅದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಅಥವಾ ಇನ್ಫೋಸಿಸ್ ಕೂಡ ಸಮ್ವೇರ್ ಅದು ಸರಿಯಾಗಿ ಬೆಳೆದಿರೋ ಜಾಗ ಯಾವುದು ಅಂತ ಕೇಳಿದ್ರೆ ಅದು ಬ್ಯಾಂಗ್ಳೂರೇನೆ. ಸೊ ಹಲವಾರು ವರ್ಷದಿಂದ ಟ್ರಾವೆಲ್ ಇಂಡಸ್ಟ್ರಿನಲ್ಲಿ ಇರುವಂತಹ 2 ಹಾಗೂ ಹಲವಾರು ಬೇರೆ ಬೇರೆ ಬಿಸ್ನೆಸ್ ಮಾಡಿ ಟ್ರೈ ಮಾಡಿ ಬಂದಿರುವಂತಹ 2 ಯುವಕರು ಸೇರಿ ಶುರು ಮಾಡಿರುವಂತಹ ಒಂದು ಕಂಪನಿ ಇದು. ಸೊ ಈ ಕಂಪನಿಯ ಮಿಷನ್, ವಿಷನ್ ಸ್ಟೇಟ್ಮೆಂಟ್ ಎಲ್ಲ ಇಲ್ಲಿದೆ, ನೀವು ನೋಡ್ಕೋಬಹುದು. ಸ್ನೇಹಿತರೆ, ಒಂದು ಖುಷಿಯಾಗಿ ಹೇಳ್ಬೋದು ಈ ಕಂಪನಿಯ ಒಂದು ಯುನೀಕ್ನೆಸ್ ಏನು ಅಂತ ಕೇಳಿದ್ರೆ ಇದೊಂದು ಸ್ಟಾರ್ಟ್ಅಪ್ ಕಂಪನಿ. ಓಕೆ, ಇದೊಂದು ಸೆಲ್ಫ್ ಸ್ಟಾರ್ಟ್ಅಪ್ ಕಂಪನಿ. ಅದಕ್ಕೆ ಬೂಟ್ ಸ್ಟ್ರಾಪ್ ಸ್ಟಾರ್ಟ್ಅಪ್ ಅಂತ ಹೇಳ್ತೀವಿ. ವಾಟ್ ಇಸ್ ಬೂಟ್ ಸ್ಟ್ರಾಪ್ ಕಂಪನಿ ಅಂತಂದ್ರೆ ಯಾರಿಗೆ ಫಂಡಿಂಗ್ ಇಲ್ದೇನೆ, ಯಾವುದೇ ಬೇರೆ ಫಂಡರ್ಸ್ ಹತ್ರ ಫಂಡಿಂಗ್ ತಗೊಳ್ದೇನೆ ಸ್ವಂತ ಅವರ ಇನ್ಕಮ್ ಅಥವಾ ಅವರ ಸೆಲ್ಫ್ ಫಂಡಿಂಗ್ ಇಂದ ಸ್ಟಾರ್ಟ್ ಮಾಡಿರೋಂತ ಒಂದು ಕಂಪನಿ ಇದು. ಇದು ಫಸ್ಟ್ ಆಫ್ ಆಲ್ ಯಾವುದೇ ಇನ್ವೆಸ್ಟರ್ ಬ್ಯಾಕಪ್ ಇಲ್ಲದೆ ಶುರು ಮಾಡಿರೋಂತ ಒಂದು ಕಂಪನಿ. ಸೊ ಅವರ ಒಂದು ಟೋಟಲ್ ಅರ್ನಿಂಗ್ಸ್ ಏನಿತ್ತು, ಸೇವಿಂಗ್ಸ್ ಏನಿತ್ತು, ಅದೆಲ್ಲ ಸೇರಿ ಅವರು ಈ ಒಂದು ಕಂಪನಿಯ ಕಾನ್ಸೆಪ್ಟ್ ಅಲ್ಲಿ ಬಂಡವಾಳ ಹಾಕಿ ಈ ಕಾನ್ಸೆಪ್ಟ್ ಬಗ್ಗೆ ತುಂಬಾ ವರ್ಷಗಳಿಂದ ಅದ್ರ ಹಿಂದೆ ಕೆಲಸ ಮಾಡಿ ಓದಿ ಅದ್ರ ಬಗ್ಗೆ ತಿಳ್ಕೊಂಡು ಈ ತರ ಒಂದು ಡಿಫ್ರೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇಲ್ಲದೆ ಇರೋಂತ ಒಂದು ಕಾನ್ಸೆಪ್ಟ್. The concept what we are talking today, it is not readily available. So ಆ ತರ ಒಂದು ಕಾನ್ಸೆಪ್ಟ್ ಬಗ್ಗೆ we are going business model ಬಗ್ಗೆ we are going to talk today. So this is a bootstrap startup from ಕರ್ನಾಟಕ. ಹೆಮ್ಮೆಯಲ್ಲಿ ಹೇಳ್ಕೋಬಹುದು, ಒಂದು ಕನ್ನಡಿಗರು ಕರ್ನಾಟಕದಿಂದ ಶುರುವಾಗಿರುವಂತ ಒಂದು ಸ್ಟಾರ್ಟ್ಅಪ್. ಬಹುಶಃ ಹಲವಾರು ದಿನಗಳಲ್ಲಿ ನಾವು ಕೇಳ್ತಾ ಇರೋಂಥ ಸುಮಾರು ಸ್ಟಾರ್ಟ್ಅಪ್ಗಳು ಬೇರೆ ಬೇರೆ ರಾಜ್ಯದಿಂದ ಬಂದಿರೋಂಥವ್ರಾಗಿರ್ಬೋದು ಅಥವಾ ಬೇರೆ ಕಡೆಯಿಂದ ಬಂದಿರೋರಾಗಿರ್ಬೋದು. ಸೊ ಇದು ನಾವು ಅದ್ರಲ್ಲಿ ಪಾಲ್ಕೊಂಡಿರ್ತೀವಿ. ಬಟ್ ಇದು ಕರ್ನಾಟಕದಲ್ಲಿ ನಮ್ಮ ಸ್ನೇಹಿತರೆ ಇದು ಶುರು ಮಾಡಿದ್ದು ಅನ್ನುವಾಗ ನಮ್ಗೆ ಇನ್ನು ಖುಷಿಯಲ್ಲಿ ಹೇಳಕ್ ಇಷ್ಟಪಡ್ತಾ ಇದೀವಿ. ಸೊ ದಿಸ್ ಇಸ್ ಅ ಬೂಟ್ಸ್ಟ್ರಾಪ್ ಸ್ಟಾರ್ಟ್ಅಪ್ ಫ್ರಮ್ ಕರ್ನಾಟಕ. ಒಂದು ಸಣ್ಣ ಒಂದು ಫ್ಯಾಕ್ಟ್ ನಾನು ಚೆಕ್ ಮಾಡ್ತಾ ಇದ್ದೆ. ಸೊ ಹಾಗಾದ್ರೆ ನಮ್ಮ ದೇಶದಲ್ಲಿ, ನಮ್ಮ ಭಾರತದಲ್ಲಿ
140 ಕೋಟಿ ಜನಸಂಖ್ಯೆ ಇರುವ 144 ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ದೇಶದಲ್ಲಿ ಎಷ್ಟು ಜನ ಮೊಬೈಲ್ ಬಳಕೆದಾರರಿದ್ದಾರೆ ಅಂತ ಚೆಕ್ ಮಾಡಿದಾಗ ದಟ್ ಇಸ್ 97 ಕ್ರೋರ್ 97 ಕೋಟಿ ಜನಗಳ ಹತ್ರ ಇವತ್ತು ಸ್ಮಾರ್ಟ್ ಫೋನ್ ಬಳಕೆದಾರರಿದ್ದಾರೆ. ಎಂತ ದೊಡ್ಡ ಸಂಖ್ಯೆ ನೋಡಿ. ಇವತ್ತು ನೀವು ಸೆಕ್ಯೂರಿಟಿ ATM ನೀವು ಶಾಪ್ಗಳು ಹೋದ್ರು ಸಾಕು ಅಥವಾ ಯಾವುದೇ ಅಂಗಡಿಗಳ ಮುಂದೆ ಹೋದ್ರು ಸಾಕು, ಸೆಕ್ಯೂರಿಟಿ ಗಾರ್ಡ್ಗಳಿಂದ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಇವತ್ತು ಸ್ಮಾರ್ಟ್ ಫೋನ್ ಇದೆ. ಸ್ಮಾರ್ಟ್ ಫೋನ್ ಇವತ್ತು ಫೋನಿನ ಉಪಯೋಗ ಬರೀ ಕಾಲಿಂಗ್ಗೋಸ್ಕರ ಇತ್ತು, ಬಟ್ ಇವತ್ತು ಫೋನ್ ಹಸ್ ಬಿಕಮ್ ಬಿಯಾಂಡ್ ದಟ್. ಇವತ್ತು ಫೋನ್ ಹಸ್ ಬಿಕಮ್ ನೆಸೆಸಿಟಿ ಆಗಿದೆ, ಎಂಟರ್ಟೈನ್ಮೆಂಟ್ ಒಂದು ಇದಾಗಿದೆ. ಸೊ ಮೋಸ್ಟ್ ಆಫ್ ದಮ್ ಆರ್ ಸಿಟ್ಟಿಂಗ್ ಆನ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಈ ವಿಡಿಯೋಸ್ ನೋಡ್ಕೊಂಡೆ ಅವರು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ದೊಡ್ಡ ಪೊಟೆನ್ಷಿಯಲ್ ಇರೋಂತ ಒಂದು ಏರಿಯಾ ಇದು 97 ಕ್ರೋರ್ಸ್. ಅದರಲ್ಲೂ ಕೂಡ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನಿಯರ್ಲಿ 75 ಕ್ರೋರ್ ಇಸ್ ದ ಇಂಟರ್ನೆಟ್ ಬಳಕೆದಾರರು ಇಂಡಿಯಾದಲ್ಲಿ ಇರೋಂತ ಮಾತಿದು. ಸೊ ಇಂಡಿಯಾ, ಅಂಡ್ ಅಗೇನ್ ಇಂಡಿಯಾ ಬೀಯಿಂಗ್ ಅ ಕಂಟ್ರಿ ವೇರ್ ಇಂಗ್ಲಿಷ್ ಜಾಸ್ತಿ ಮಾತಾಡಕ್ ಗೊತ್ತಿರೋಂಥವ್ರು, ಬಳಕೆ ಉಪಯೋಗಿಸಕ್ ಗೊತ್ತಿರೋಂತ ಆಗಿರೋಂತ. ಸೊ ಸ್ಮಾರ್ಟ್ ಫೋನ್ ಅಂಡ್ ದ ಟೆಕ್ನಾಲಜೀಸ್ ಆರ್ ರಾಪಿಡ್ಲಿ ಗ್ರೋಯಿಂಗ್ ಇನ್ ಇಂಡಿಯಾ. ಸೊ ಇದರ ಒಂದು ಸಾಧ್ಯತೆ ನೋಡ್ಕೊಂಡು, ಇದರ ಒಂದು ಪೊಟೆನ್ಷಿಯಲ್ ನೋಡ್ಕೊಂಡೇನೆ ಇವರು ಈ ಕಾನ್ಸೆಪ್ಟ್ ನ ಅಗ್ರೆಸಿವ್ ಆಗಿ ಮುಂದೆ ಡ್ರೈವ್ ಮಾಡ್ತಾ ಇರೋದು. ಓಕೆ, ಸೊ ಮೈ ಡಿಯರ್ ಫ್ರೆಂಡ್ಸ್, ಈ ಆಪ್ ಏನು? ಸೊ ಸರ್ ಇದು ಕೂಡ ಒಂದು ಆಪ್ ಅಂತ ಹೇಳಿದ್ರಿ. ಹಾಗಾದ್ರೆ ಇವತ್ತು ಸಾವಿರಾರು ಆಪ್ ಗಳು ಇವತ್ತು ಮೊಬೈಲ್ ಅಲ್ಲಿ ಇದೆ, ಪ್ಲೇ ಸ್ಟೋರ್ ಅಲ್ಲಿ ಇದೆ, iOS ಸ್ಟೋರ್ ಅಲ್ಲಿ ಇದೆ. ಸೊ ದೇರ್ ಆರ್ ಹಂಡ್ರೆಡ್ಸ್ ಆಫ್ ಆಪ್ಸ್. ದೆನ್ ವಾಟ್ ಇಸ್ ಸೋ ಸ್ಪೆಷಲ್ ಅಬೌಟ್ AGS ಕಾರ್ಡ್ ಆಪ್? ಓಕೆ, ಅದು ಮೇಜರ್ಲಿ ಪ್ರಶ್ನೆ. ಐ ನೋ ಮೋಸ್ಟ್ ಆಫ್ ಯು ವಿಲ್ ಹ್ಯಾವ್ ದಿಸ್ ಕ್ವಶನ್. ಆಲ್ರೆಡಿ ಗೊತ್ತಿರೋರಿಗೆ ಐ ನೋ ಯು ಆರ್ ಆಲ್ರೆಡಿ ಬೆನಿಫಿಟಿಂಗ್, ಇದರಿಂದ ಬೆನಿಫಿಟ್ ತಗೋತಾ ಇದ್ದೀರಾ. ಗೊತ್ತಿಲ್ಲದೆ ಇರೋರಿಗೆ ಇದು ಒಂದು ಬಿಗಿನಿಂಗ್, ರೈಟ್? ಸೊ ಇಟ್ ಇಸ್ ಸಮಥಿಂಗ್ ನ್ಯೂ ಟುಡೇ ವಿಚ್ ವಿಲ್ ಐ ಕ್ಯಾನ್ ಸೇ ದಟ್ ಇದು ನಿಮ್ಮನ್ನ ಶೇಕ್ ಮಾಡುತ್ತೆ, ನಿಮ್ ಕಾನ್ಸೆಪ್ಟ್ ನ ಇದು ಯೋಚನೆ ಮಾಡೋಂತ ಒಂದು ಮನಸ್ಥಿತಿಗೆ ತರುತ್ತೆ ಈ ಒಂದು ಕಾನ್ಸೆಪ್ಟ್ ನೀವು ಕೇಳಿದಾಗ. ಓಕೆ, ಯೂಶಲಿ ಇಂಡಿಯಾದಲ್ಲಿ ನಾನು ನೀವು ಏನಾದ್ರೂ ಶಾಪ್ ಮಾಡಕ್ ಹೋಗ್ಬೇಕು ಅಂತಿದ್ರೆ ದರ್ ಇಸ್ ಓನ್ಲಿ 3 ಪಾಸಿಬಿಲಿಟೀಸ್. ಓಕೆ, ಇವರು ಈ 3 ಪಾಸಿಬಿಲಿಟೀಸ್ ಗಳೇ ಮಾತ್ರನೇ ಇರೋದು. ಇದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ. ಮೊದಲನೇ ಪಾಸಿಬಿಲಿಟೀಸ್, ನಮ್ಮಲ್ಲಿ ತುಂಬಾ ಜನಗಳು ತುಂಬಾ ಈಸಿಯಾಗಿ ಕನ್ವೀನಿಯಂಟ್ ಆಗಿ ಮನೆಯಲ್ಲಿ ಕೂತ್ಕೊಂಡು ಇವತ್ತು ಶಾಪಿಂಗ್ ಮಾಡ್ತಾ ಇದೀವಿ. ದಟ್ ಇಸ್ ಥ್ರೂ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡ್ತಾ ಇದೀವಿ. ಈ ತರ ಹಲವಾರು ಬ್ರ್ಯಾಂಡ್ ಗಳಿದೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ನೈಕಾ, ಬಿಗ್ ಬಾಸ್ಕೆಟ್, ಆಜಿಯೋ, ಮಿಂತ್ರಾ, ಬುಕ್ ಮೈ ಶೋ, ಈ ತರ ನೂರಾರು ಆಪ್ ಗಳಿದೆ. ಓಕೆ, ಸೊ ಥ್ರೂ ದೆಮ್ ವಿ ಕ್ಯಾನ್ ಬೈ. ಓಕೆ, ಇದು ಮೊದಲನೇ ಪಾಸಿಬಿಲಿಟಿ. ಸಾಕಷ್ಟು ಜನ ಶಾಪಿಂಗ್ ಮಾಡ್ತಾ ಇರೋರು ಇಲ್ಲೇ ಶಾಪಿಂಗ್ ಮಾಡ್ತಾ ಇರೋದು. ಆದ್ರೆ ಅದಲ್ದೇನೆ ನಮ್ಮ ದೇಶದಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ, ಈ 97 ಲಕ್ಷ ಸ್ಮಾರ್ಟ್ ಫೋನ್ ಓನರ್ಸ್ ಇದ್ರು ಕೂಡ 75 lakhs ಪ್ಲಸ್ ಇಂಟರ್ನೆಟ್ ಬಳಕೆದಾರ ಇದ್ರು ಕೂಡ ಪರ್ಸೆಂಟೇಜ್ ಆಫ್ ಪೀಪಲ್ ಗೋಯಿಂಗ್ ಆನ್ ಶಾಪಿಂಗ್ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡ್ತಾ ಇರೋ ಸಂಖ್ಯೆ ಇಸ್ ವೆರಿ ಲೆಸ್, ನಾಟ್ ದಟ್ ಗ್ರೇಟ್. ಬಿಕಾಸ್ ಜನಗಳಿಗೆ ಭಯ ಇದೆ. ಬಿಕಾಸ್ ಆನ್ಲೈನ್ ನಲ್ಲಿ ನಾನು ತಗೊಳ್ಳುವಂತ ವಸ್ತು ನನಗೆ, ಬಿಕಾಸ್ ನಾವೆಲ್ಲ ವಿಡಿಯೋಗಳಲ್ಲಿ ನೋಡಿದೀವಿ, ಬರೋಂತ ವಸ್ತು ಅದು ಜೆನ್ಯೂನ್ ಆಗಿ ನಾನು ಬುಕ್ ಮಾಡಿರೋದೇ ಬರುತ್ತಾ, ಅಥವಾ ಡಿಫೆಕ್ಟ್ ಆಗಿದ್ರೆ ಏನ್ ಮಾಡ್ಬೇಕು, ನನ್ನ ಕಾರ್ಡ್ ಹ್ಯಾಕ್ ಆಗೋದ್ರೆ ಏನಾಗುತ್ತೆ, ಈ ಭಯಗಳಿಂದ ಹಲವಾರು ವ್ಯಕ್ತಿಗಳು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಲ್ಲ. ಸೊ ದಟ್ ಇಸ್ ಒನ್ ಪಾಸಿಬಿಲಿಟಿ. ಆದ್ರೆ ಯೋಚನೆ ಮಾಡಿ ಫ್ರೆಂಡ್ಸ್, ಒಂದೇ ಒಂದು ವಿಷಯ ಹೇಳ್ತಾ ಇದ್ದೀನಿ. ಅಮೆಝಾನ್ ಅನ್ನುವಂತ ಈ ಒಂದು ಕಂಪನಿ ಅಮೆರಿಕದಿಂದ ಶುರುವಾಗಿರುವಂತ ಕಂಪನಿ, 1995ರಲ್ಲಿ ಪ್ರಾರಂಭ ಮಾಡಿರುವಂತ ಕಂಪನಿ, ಪ್ರಪಂಚದಲ್ಲಿ ಇವತ್ತು ಬಿಗ್ಗೆಸ್ಟ್ ರಿಟೇಲರ್ ಅಂದ್ರೆ ಬಿಗ್ಗೆಸ್ಟ್ B2C ಬಿಸ್ನೆಸ್ ಟು ಕಸ್ಟಮರ್ಗೆ ಕೊಡ್ತಾ ಇರುವಂತ ಯಾವ್ದಾದ್ರು ಕಂಪನಿ ಇದ್ರೆ ಇದು ಅಮೆಝಾನ್. ಓಕೆ, ಅಮೆಝಾನ್ ಅನ್ನೋ ಕಂಪನಿ. ಆದ್ರೆ ಈ ಅಮೆಝಾನ್ ನೀವು ಲೋಗೋ ನೋಡ್ಬೋದು, A to Z ಅಂತ. ಅಂದ್ರೆ A ಇಂದ Z ತನಕ ಎಲ್ಲಾ ಪದಾರ್ಥ ನಾವು ಕೊಡ್ತೀವಿ ಅನ್ನೋದೇ ಅಮೆಝಾನ್ ಲೋಗೋ. ಓಕೆ, ಅವ್ರ ಲೋಗೋದಲ್ಲಿ ಹೇಳ್ತಾ ಇರೋದು ಅದೇ A to Z. ಸೊ ಪ್ರಪಂಚದಲ್ಲಿ ಯಾವುದೇ ಪದಾರ್ಥ, ಯಾವುದೇ ವಸ್ತು ಆಗಿರ್ಲಿ, ಸೇವೆ ಆಗಿರ್ಲಿ, they are not even manufacturing single product or they selling any services. ಆದರೆ they are the richest company and one of the richest company in the world. The reason is they are only selling. ಅವ್ರು ಏನ್ ಮಾಡಿದ್ದು, they are buying customer ಮತ್ತೆ ಸೆಲ್ಲರ್ ನ, ಸೆಲ್ಲರ್ ಅಂಡ್ ಕಸ್ಟಮರ್ ನ ಮಧ್ಯದಲ್ಲಿ ತಂದು ಕೊಟ್ಟಿರೋರು ಅಷ್ಟೇ. ದಟ್ ಇಸ್ ಒನ್ ವೇ ಆಫ್ ಶಾಪಿಂಗ್. ಹಾಗಾದ್ರೆ ನಮ್ಮಲ್ಲಿ ಈ ಹಾಲಲ್ಲಿ ಈ ಮೀಟಿಂಗ್ ಅಲ್ಲಿ ಕೂತಿರುವಂತ 40+ ಮಂದಿ ಜನ ನಾವಿಲ್ಲಿದ್ದೀವಿ. ನಮ್ಮಲ್ಲಿ ಎಷ್ಟು ಜನಕ್ಕೆ ಆನ್ಲೈನ್ ಶಾಪಿಂಗ್ ಮಾಡಕ್ ಬರುತ್ತೆ ಅಥವಾ ಭಯ ಇದೆ ಅದ್ ನನಗೆ ಗೊತ್ತಿಲ್ಲ. ಸೊ ಮಾಡೋರಿದ್ದೀರಾ, ಬಟ್ ಹಂಗಂತ ಯಾರು ಮಾಡ್ತಾ ಇಲ್ವಾ? ಮಾಡ್ತಾ ಇದಾರೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಯಂಗ್ಸ್ಟರ್ಸ್ ಬರ್ತಾ ಇರೋರು ಬೈ ಮಾಡ್ತಾ ಇರೋದು ಇಲ್ಲೇನೆ. ಸೊ AGS ಕಾರ್ಡ್ ಏನ್ ಯೋಚನೆ ಮಾಡಿದ್ರು ಅಂದ್ರೆ, ಇಷ್ಟೊಂದು ಜನಗಳು ಇಲ್ಲಿ ಬೈ ಮಾಡ್ತಾ ಇದಾರಲ್ಲ, ಸೊ ಹಾಗಾದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಇಂದ ಬೈ ಮಾಡಿದ್ರು ನಾವೇನಾದ್ರೂ ಕ್ಯಾಶ್ ಬ್ಯಾಕ್ ಕೊಡ್ಬೋದಾ? ಅದವ್ರು ಯೋಚನೆ ಮಾಡಿದ್ರು. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ, ನೋಡೋಣ. ಹಾಗಾದ್ರೆ ಎರಡನೇ ರೀತಿಯಲ್ಲಿ ಯಾವ ತರ ಶಾಪಿಂಗ್ ಮಾಡ್ಬೋದು.
ದ ಸೆಕೆಂಡ್ ವೇ ಆಫ್ ಬೈಯಿಂಗ್ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ ಅನ್ನೋದು ಬ್ರ್ಯಾಂಡ್ ಸ್ಟೋರ್ಗಳಿದೆ. ಅಂದ್ರೆ ನಿಮ್ಮ ಸಿಟಿಯಲ್ಲಿ ಆಗಿರ್ಬೋದು, ನಿಮ್ಮ ಟೌನ್ ಅಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಹಳ್ಳಿಗಳಲ್ಲಿ ಆಗಿರ್ಬೋದು, ಕೆಲ ಕಂಪನಿಗಳು ದೊಡ್ಡ ದೊಡ್ಡ ಸ್ಟೋರ್ಗಳು ಇಟ್ಟಿದ್ದಾರೆ. ಅದು ಬಾಟಾ ಆಗಿರ್ಬೋದು, ಸ್ಟೋರ್ ಇಲ್ಲಿದೆ. ಬಾಟಾ ಆಗಿರ್ಬೋದು, ಕ್ರೋಮಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ತಗೊಳ್ಬೇಕಾಗಿರ್ಬೋದು, ಬಂಗಾರ ಖರೀದಿ ಮಾಡೋದಕ್ಕೆ ಕಲ್ಯಾಣ್ ಜ್ಯುವೆಲ್ಲರ್ಸ್, ಮಲಬಾರ್ ಗೋಲ್ಡ್ ಆಗಿರ್ಬೋದು, ರಿಲಯನ್ಸ್ ಡಿಜಿಟಲ್ ಆಗಿರ್ಬೋದು, ಡಾಮಿನೋಸ್ ಪಿಜ್ಜಾ ಆಗಿರ್ಬೋದು, KFC ಆಗಿರ್ಬೋದು, ಮ್ಯಾಕ್ಸ್ ಬಟ್ಟೆ ಶೋರೂಮ್ ಆಗಿರ್ಬೋದು. ಅಂದ್ರೆ ನೀವು ಇಲ್ಲಿಂದಾನು ಕೂಡ ನೀವು ಶಾಪಿಂಗ್ ಮಾಡ್ಬೋದು. ಸರ್ ನನಗೆ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡಕ್ ಬರಲ್ಲ ಸರ್, ನನಗೆ ಬೇರೆ ಎಲ್ಲಾದ್ರೂ ಶಾಪಿಂಗ್ ಮಾಡ್ಬೋದಾ? ಎಸ್, ನೋ ಪ್ರಾಬ್ಲಮ್. ನೀವು ನಿಮ್ಮ ಸಿಟಿ ಅಥವಾ ನಿಮ್ಮ ಊರಲ್ಲಿ ನಿಮ್ಮ ಹತ್ರದಲ್ಲಿ ಇರುವಂತಹ ಈ ಸ್ಟೋರ್ಗಳಲ್ಲಿ ಹೋಗಿ ಕೂಡ ಖರೀದಿ ಮಾಡಿದ್ರು ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಬರ್ತಾ ಇದೆ. ಇದು ಫ್ಯಾಂಟಾಸ್ಟಿಕ್. ನನಗೆ ಅನ್ಸಿರೋಂಥ ಎರಡನೇ ಫ್ಯಾಂಟಾಸ್ಟಿಕ್ ವಿಷಯ ಇದೇ ಆಗಿತ್ತು. ಅಂಡ್ ಥರ್ಡ್, ಬಹುಶಃ ನನಗೆ ನಿಜವಾಗ್ಲೂ ಒಂದು ತುಂಬಾ ಖುಷಿ ಕೊಡುವಂತ ಒಂದು ವಸ್ತು ಏನಂತಂದ್ರೆ, ಚಿಕ್ಕ ಚಿಕ್ಕ ವ್ಯಾಪಾರ ಮಾಡ್ತಾ ಇರುವಂತವ್ರು, ಬಿಸಿನೆಸ್ ಸ್ಟಾರ್ಟ್ ಮಾಡಿರುವಂತವ್ರು, ಲೋಕಲ್ ವೆಂಡರ್ಸ್. ಓಕೆ, ಇವತ್ತು ದೊಡ್ಡ ದೊಡ್ಡ ಕಂಪನಿಗಳು ಬಿಸ್ನೆಸ್ ಅಲ್ಲಿ ಬಂದಾಗ, ಅಮೆಝಾನ್ ಆಗಿರ್ಬೋದು, ಈ ಈ ವಾಲ್ಮಾರ್ಟ್ ಅಂತ ಒಂದು ಕಂಪನಿ ಇದೆ, ಪ್ರಪಂಚದ ದೊಡ್ಡ ರಿಟೇಲ್ ಬಿಸ್ನೆಸ್ ಅಲ್ಲಿ ಇರುವಂತಹ ಒಂದು ಫಿಸಿಕಲ್ ಸ್ಟೋರ್ ಇರುವಂತಹ ಕಂಪನಿ ವಾಲ್ಮಾರ್ಟ್. ಸೊ ಈ ವಾಲ್ಮಾರ್ಟ್ ತರ ಇರೋ ಕಂಪನಿಗಳು ಒಂದು ಕಡೆ ಬಿಸ್ನೆಸ್ ಶುರು ಮಾಡಿದ್ರೆ ಆ ಅಕ್ಕಪಕ್ಕದಲ್ಲಿ ಇರುವಂತಹ ಎಲ್ಲಾ ಬಿಸ್ನೆಸ್ ಗಳನ್ನ ಅವ್ರು ಮುಚ್ಚಿಸ್ಬಿಡ್ತಾರೆ. ಅಂದ್ರೆ ಚಿಕ್ಕ ಚಿಕ್ಕ ಬಿಸ್ನೆಸ್ ಗಳನ್ನ ಮುಚ್ಚಿಸ್ಬಿಡ್ತಾರೆ. ಅಂದ್ರೆ ಸಣ್ಣ ಸಣ್ಣ ವ್ಯಾಪಾರ ಮಾಡ್ಕೊಂಡು ಬದುಕ್ತಾ ಇರೋರು ಬಿಸ್ನೆಸ್ ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾರೆ. ಹಾಗಾದ್ರೆ ಇವ್ರುಗಳಿಗೆ ಯಾಕೆ ಈ ಸ್ಟಾಪ್ ಆಗ್ತಿತ್ತು ಅಂತಂದ್ರೆ, ಇವ್ರುಗಳಿಗೆ ಇರುವಂತ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಇರ್ಲಿಲ್ಲ. ಇವ್ರ ಹತ್ರ ಅಷ್ಟು ಕ್ಯಾಶ್ ಬ್ಯಾಕ್ ರನ್ ಮಾಡೋದಕ್ಕೆ, ಪ್ರತಿದಿನ ಕ್ಯಾಶ್ ಬ್ಯಾಕ್ ರನ್ ಮಾಡೋದಕ್ಕೆ ಇರೋಂತ ಕಾನ್ಸೆಪ್ಟ್ ಇಲ್ಲ. ಇವ್ರ ಹತ್ರ ಟೆಕ್ನಾಲಜಿನ ಖರ್ಚು ಮಾಡೋದಕ್ಕೆ ಅಷ್ಟು ಬಂಡವಾಳನೂ ಇಲ್ಲ. ಸೊ ನಮ್ಮಲ್ಲಿ ಕೂತಿರುವಂತಹ ಹಲವಾರು ವ್ಯಕ್ತಿಗಳು ಈ ಲೋಕಲ್ ಬಿಸ್ನೆಸ್ ಅಲ್ಲಿ ಇರೋಂತವ್ರೇನೆ. ಸೊ ದ ಬ್ಯೂಟಿ ಆಫ್ AGS ಕಾರ್ಟ್ ಏನು ಅಂತ ಕೇಳಿದ್ರೆ, ಇವರು ಈ ಚಿಕ್ಕ ಚಿಕ್ಕ ಬಿಸ್ನೆಸ್ ಅಂದ್ರೆ ಒಂದು ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಒಂದು ಮೆಡಿಕಲ್ ಶಾಪ್ ಆಗಿರ್ಬೋದು, ಒಂದು ತರಕಾರಿ ಅಂಗಡಿ ಆಗಿರ್ಬೋದು, ಒಂದು ರೆಸ್ಟೋರೆಂಟ್ ಆಗಿರ್ಬೋದು, ಒಂದು ಫ್ಯಾಬ್ರಿಕೇಟರ್ ಆಗಿರ್ಬೋದು, ಒಂದು ಎಂಜಿನಿಯರ್, ಒಂದು ಲಾಯರ್, ಒಂದು ಡಾಕ್ಟರ್, ಒಂದು ಪೇಂಟರ್, ಒಂದು ಪ್ಲಂಬರ್, ಏನೇ ಕೆಲಸ ಮಾಡೋರಾಗಿರ್ಲಿ, ಅವರನ್ನ ಕೂಡ ಈ ಬಿಸ್ನೆಸ್ ಆ್ಯಪ್ಗೆ ಲಿಂಕ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ಅವರನ್ನು ಕೂಡ ತರ್ತಾ ಇದ್ದಾರೆ. ಸೊ ಹಾಗಾದ್ರೆ ನಮಗೇನು ಆಪ್ಷನೇ ಇಲ್ಲ, ನಾವು ಎಲ್ಲೂ ಹೋಗೋದ್ ಬೇಡ. ನಮಗೆ ಏನೇ ಬಳಕೆ ಬೇಕು, ನನಗೆ ಏನು ಉಪಯೋಗಿಸ್ಬೇಕು, ನಾನು ಏನು ಖರೀದಿ ಮಾಡ್ಬೇಕು ಅಂತಿದ್ದೀನಿ, ನನಗಿರೋ 3 ಆಪ್ಷನ್ ಇಲ್ಲಿದೆ. ನಾನ್ ಬೇಕಾದ್ರೆ ಆನ್ಲೈನ್ ಅಲ್ಲೂ ಶಾಪಿಂಗ್ ಮಾಡ್ಬೋದು, ನಾನ್ ಬೇಕಾದ್ರೆ ಈ ಆಫ್ಲೈನ್ ಬಿಸ್ನೆಸ್ ಅಂತ ಹೇಳಂತ ಬ್ರ್ಯಾಂಡ್ ಸ್ಟೋರ್ಗಳಿಂದ ಶಾಪಿಂಗ್ ಮಾಡ್ಬೋದು, ಅಥವಾ ನನ್ನ ಅಕ್ಕಪಕ್ಕದಲ್ಲಿ ಇರುವ ಸ್ಥಳೀಯ ಅಂಗಡಿಗಳಿಂದನೂ ಶಾಪಿಂಗ್ ಮಾಡ್ಬೋದು. ಬಹುಶಃ ಇವತ್ತು ಎಲ್ಲಾ ನಿಮ್ಮ ಸುತ್ತಮುತ್ತಲಲ್ಲಿ ಇರುವಂತಹ ಎಲ್ಲಾ ಬಿಸ್ನೆಸ್ ಇದರಲ್ಲಿ ಇನ್ನೂ ಮ್ಯಾಪಿಂಗ್ ಆಗಿಲ್ಲ, ಅಂದ್ರೆ ಶುರು ಆಗಿಲ್ಲ. ಸೊ ಇವರು ಇನ್ನು ಚಿಕ್ಕ ಮಗು. ಅಂದ್ರೆ ಈ ಒಂದು ಕನಸು ಇಟ್ಕೊಂಡಿದ್ರು, ಒಂದ್ 2-3 ವರ್ಷ ಇದರಿಂದ ಕೆಲಸ ಮಾಡಿದ್ರು, ಇದಕ್ಕೆ ಟೆಕ್ನಾಲಜಿ ಬಿಲ್ಡ್ ಮಾಡಿದ್ರು, ಇದಕ್ಕೆ ಇದರಿಂದ ಪ್ರಯತ್ನ ಪಟ್ರು. ಇವತ್ತು ಇಲ್ಲಿ ತನಕ ಅವ್ರು ಮಾಡಿದ್ದೇನು ಅಂತ ಕೇಳಿದ್ರೆ, ಇದರಿಂದ ಸಾಕಷ್ಟು ಒಂದು ಮನೆ ಕಟ್ಟುವಾಗ ಒಂದು ಅಡಿಪಾಯ ಹಾಕಿದ್ರು, ಪಿಲ್ಲರ್ ಹಾಕಿದ್ರು, ಇನ್ನು ಈಗ ತಾನೇ ಸ್ಲ್ಯಾಬ್ ಹಾಕ್ಬಿಟ್ಟು ಕೂತಿದ್ದಾರೆ ಅಷ್ಟೇ. ಸೊ ಇನ್ನು ಪ್ಲಾಸ್ಟರಿಂಗ್ ಮಾಡಿಲ್ಲ. ಸೊ ಇನ್ನು ದೊಡ್ಡ ಪ್ರಮಾಣದಲ್ಲಿ ಇನ್ನು ಮಾಡಿಫಿಕೇಶನ್, ಬ್ಯೂಟಿಫೈ ಮಾಡೋದಕ್ಕಿರುವಂತ ಕೆಲಸ ಮಾಡಿಲ್ಲ. ಸೊ ಬಿಕಾಸ್ ಇದು ಆಗ್ಲೇ ಹೇಳಿದ್ರೆ, ಇದೊಂದು ಸ್ಟಾರ್ಟ್ ಅಪ್. ಅಂದ್ರೆ ಸಣ್ಣ ಸಣ್ಣ ಹೆಜ್ಜೆ, ಪುಟ್ಟ ಹೆಜ್ಜೆ ಇಟ್ಕೊಂಡು ಬೆಳೀತಾ ಇರುವಂತ ಒಂದು ಕಂಪನಿ. ಸೊ ಈ ಕಂಪನಿಯನ್ನ ನಂಬಿ ಬಂದಿರೋರನ್ನೇ ಇದನ್ನ ನಿಜವಾಗ್ಲೂ ಮುಂದೆ ತಗೊಂಡು ಹೋಗ್ತಾ ಇರೋದು. ಸೊ ಐ ಲವ್ ದ ಪ್ಯಾಷನ್ ವಾಟ್ ಈ ಕಂಪನಿಯಲ್ಲಿ ಕೆಲ ಲೀಡರ್ಸ್ ತೋರಿಸ್ತಾ ಇರೋದು. ಓಕೆ, ಇದು ದಿಸ್ ವಾಸ್ ಆಲ್ ಅಬೌಟ್ ಆಪ್. ನಾನೀಗ ನಿಮಗೆ ಐ ವಿಲ್ ಟೇಕ್ ಯು ಥ್ರೂ ಒನ್ ಮೋರ್ ಪ್ರೆಸೆಂಟೇಷನ್. ಸೊ ಬಿಕಾಸ್ ಇಲ್ಲಿ ನಾನು ಇಷ್ಟೊತ್ತು ನಾನು ಹೇಳಿದ್ದೇನು ಅಂತಂದ್ರೆ, ಈ ಒಂದು ಕಂಪನಿ ಹಿನ್ನೆಲೆ ಬಗ್ಗೆ ಮಾತ್ರ ಮಾತಾಡಿದ್ದೆ. ಸೊ ಈಗ ನಾನು ಏನು ಈ ಕಸ್ಟಮರ್ ಏನ್ ಬೆನಿಫಿಟ್ ಆಗುತ್ತೆ, ಸೊ ಯಾಕೆ ನಾನು ಈ ಆಪ್ ಡೌನ್ಲೋಡ್ ಮಾಡಬೇಕು, ವೈ ಐ ಶುಡ್ ಡೌನ್ಲೋಡ್ ದಿಸ್ ಆಪ್, ವೈ ಐ ಶುಡ್ ಯೂಸ್ ದಿಸ್ ಆಪ್. ಸೊ ದಟ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್ ಮೋಸ್ಟ್ ಆಫ್ ಯು ಹ್ಯಾವ್, ಅಂಡ್ ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ದಟ್ ನೌ. ಸೊ ರೆಡಿ ಫಾರ್ ಇಟ್? ನೋಡೋಣ ಹಾಗಾದ್ರೆ, ವೈ ವಿ ಶುಡ್ ಯೂಸ್ ದಿಸ್ ಆಪ್, ಅಲ್ಲಿ ಹೋಗೋಣ ಈಗ. ಹಾಗಾದ್ರೆ ಈ ಆಪ್ ಅಲ್ಲಿ ಏನ್ ಸ್ಪೆಷಾಲಿಟಿ ಇದೆ, ವಾಟ್ ಇಸ್ ಸ್ಪೆಷಲ್ ಇನ್ ದಿಸ್ ಆಪ್? ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಕಾಣಿಸ್ತಾ ಇದ್ರೆ ಪ್ಲೀಸ್. ಎಸ್, ಓಕೆ, ಫ್ಯಾಂಟಾಸ್ಟಿಕ್. ಸೊ ಏನ್ ಈ ಆಪ್ ಸ್ಪೆಷಾಲಿಟಿ ಏನು? ವಾಟ್ ಇಸ್ ಸೋ ಸ್ಪೆಷಲ್ ಅಬೌಟ್ ದಿಸ್ ಆಪ್? ಇವತ್ತು ಮಾರ್ಕೆಟ್ ಅಲ್ಲಿ ಹಂಡ್ರೆಡ್ಸ್ ಆಫ್ ಆಪ್ ಆರ್ ದೇರ್. ಸರ್ ಫೋನ್ ಪೇ ಇದೆ ಸರ್, ಈ ತರ ನೀವು ಹೇಳಿರೋದೆಲ್ಲ ನಾನು ಫೋನ್ ಪೇ ನಲ್ಲೂ ಮಾಡ್ಬೋದು, ಗೂಗಲ್ ಪೇ ನಲ್ಲೂ ಮಾಡ್ಬೋದು, ಅಥವಾ ಪೇಟಿಎಂ ಅಲ್ಲಿ ಮಾಡ್ಬೋದು. ಬಹುಶಃ ಪೇಟಿಎಂ ವಾಸ್ ಈ ಕೆಲಸ ಮಾಡ್ತಾ ಇದೆ, ಬಟ್ ಆಗ ನಿಮ್ಮ ಆಪ್ ಅಲ್ಲಿ ಏನ್ ಬೆನಿಫಿಟ್? ಸೊ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಮೊದಲನೇದಾಗಿ ಹೇಳ್ತಾ ಇದೀನಿ ಸ್ನೇಹಿತರೆ, ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಇದು ಒಂದು ಫಿನಾನ್ಷಿಯಲ್ ಆಪ್ ಅಲ್ಲ, ಅಂದ್ರೆ ಫಿನ್ಟೆಕ್ ಆಪ್ ಅಂತ ಕರಿತೀವಿ. ಸೊ ಇಟ್ಸ್ ನಾಟ್ ಅ ಫಿನ್ಟೆಕ್ ಆಪ್. ಅಂದ್ರೆ ನಾವು ಹಣದ ಟ್ರಾನ್ಸಾಕ್ಷನ್ಗೋಸ್ಕರ ಈ ಆಪ್ ನ ಇವ್ರು ಇನ್ನೂ ಅದ್ ಮಾಡಕ್ ಶುರು ಮಾಡಿಲ್ಲ. ಬಿಕಾಸ್ ಅದಕ್ಕೆ ತುಂಬಾ ಪ್ರೋಸೆಸ್ ಇದೆ, ತುಂಬಾ ಪ್ರೊಸೀಜರ್ಗಳಿದೆ.
ಸರ್ಕಾರದ್ದು, ಬಿಕಾಸ್ ಫೈನಾನ್ಸ್ ಅಂತ ಅಂದಾಗ ಈ ಆಪ್ ಅಲ್ಲಿ ನಿಮ್ಮ ಬ್ಯಾಂಕ್ ನ ಲಿಂಕ್ ಮಾಡಬೇಕು, ನಿಮ್ ಫಂಡಿಂಗ್ ನಿಮ್ ಬ್ಯಾಂಕ್ ಜೊತೆ ಕನೆಕ್ಟ್ ಆಗುತ್ತೆ. ಸೊ ಆತರ ಹಲವಾರು ಪ್ರೊಸೀಜರ್ಸ್ ಇದೆ, ಅದು ಎಲ್ಲರಿಗೂ ಸರ್ಕಾರ ಸದ್ಯಕ್ಕೆ ಅವಕಾಶ ಕೊಟ್ಟಿಲ್ಲ. ಸೊ ನಾವು ಅದರಿಂದ ಇದೊಂದು ಫಿನ್ಟೆಕ್ ಆಪ್ ಅಲ್ಲ. ಸೊ ಅದರಿಂದ ನಾವು ಯಾವುದೇ ನಿಮ್ಮ ವೈಯಕ್ತಿಕ ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಿರ್ಲಿ, ನಿಮ್ಮ ಇದಾಗಿರ್ಲಿ, ಈ ಆಪಿಗೆ ಲಿಂಕ್ ಆಗಿರಲ್ಲ. ನೀವು ಜಸ್ಟ್ ನೀವು ಬಿಲ್ ರೀಚಾರ್ಜ್ ಮಾಡ್ಬೇಕಾ, ಫಾಸ್ಟ್ಯಾಗ್ ರೀಚಾರ್ಜ್ ಮಾಡ್ಬೇಕಾ, ನಿಮ್ಮ DTH ರೀಚಾರ್ಜ್ ಮಾಡ್ಬೋದು. ಸೊ ನಿಮ್ಮ ಎಲ್ಲಾ ಯುಟಿಲಿಟಿ ಪೇಮೆಂಟ್ಸ್, ಓಕೆ, ನಿಮ್ಮ ಎಲ್ಲಾ ಯುಟಿಲಿಟಿ ಪೇಮೆಂಟ್ಸ್ಗೆ ಈ ಆಪ್ ಹೆಲ್ಪ್ ಮಾಡ್ತಾ ಇದೆ. ಸೊ ನಿಮಗೆ ಟ್ರಾವೆಲ್ ಬುಕಿಂಗ್ ಮಾಡೋದಕ್ಕೆ ಇನ್ನೊಂದು ಆಪ್ ಬೇಡ, ಬಿಕಾಸ್ ಇದೇ ಆಪ್ ಅಲ್ಲೇನೆ ನೀವು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬೋದು, ಆಫ್ಲೈನ್ ಪ್ಯಾಕೇಜ್ ಬುಕ್ ಮಾಡ್ಬೋದು, ನೀವು ನಿಮ್ಮ ಪಾಸ್ಪೋರ್ಟ್ ವಿಸಾ ರಿನ್ಯೂ ಮಾಡಿಸ್ಬೋದು, ವಿಸಾ ಅಪ್ಲೈ ಮಾಡಿಸ್ಬೋದು, ಪಾಸ್ಪೋರ್ಟ್ ರಿನ್ಯೂ ಮಾಡಿಸ್ಕೋಬಹುದು. ಸೊ ಈ ಎಲ್ಲಾ ಸರ್ವಿಸಸ್ ಇದರಲ್ಲೇ ತಂದಿದ್ದಾರೆ. ನಿಮಗೆ ಬೇಕಾಗಿರುವಂತಹ ನಿಮ್ಮ ಗಾಡಿ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಬಾಡಿ ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಟರ್ಮ್ ಇನ್ಶೂರೆನ್ಸ್ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಬೇಕಾಗಿರುವಂತಹ ಶಾಪ್ ಇನ್ಶೂರೆನ್ಸ್ ಆಗಿರ್ಬೋದು, ಥೆಫ್ಟ್ ಅಂಡ್ ಫೈರ್ ಇನ್ಶೂರೆನ್ಸ್ ಆಗಿರ್ಬೋದು, ಯಾವುದೇ ತರ ಇನ್ಶೂರೆನ್ಸ್ ನಿಮಗೆ ಆನ್ಲೈನ್ ಅಲ್ಲಿ ಖರೀದಿ ಮಾಡಕ್ ಗೊತ್ತಿದ್ರೆ ಇದರಿಂದ ಖರೀದಿ ಮಾಡಬಹುದು. ಗೊತ್ತಿಲ್ಲದೆ ತೊಂದರೆ ಇಲ್ಲ, ಇವರ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರೆ ಸಾಕು, ಇವರು ಆಪ್ ಬಗ್ಗೆ ನಿಮಗೆ ಯಾವ ಇನ್ಶೂರೆನ್ಸ್ ಬೇಕು, ನಿಮಗೆ ಯಾವ ಕಂಪನಿ ಇನ್ಶೂರೆನ್ಸ್ ಬೇಕು ಅದನ್ನ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಇನ್ಶೂರೆನ್ಸ್ ನೀವು ಇಲ್ಲಿ ಬೈ ಮಾಡಬಹುದು. ನಾನು ಕೆಲವೊಂದು ಸರ್ವಿಸಸ್ ಮಾತ್ರ ಹಾಕಿರೋದು, ನಾನು ಎಲ್ಲದ್ರ ಬಗ್ಗೆ ಹಾಕಿಲ್ಲ, ಬಿಕಾಸ್ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ, ನನ್ಗೆ ಗೊತ್ತು, ಅದಕ್ಕೋಸ್ಕರ ಕಡಿಮೆ ಮಾತ್ರ ಹಾಕ್ತಾನೆ. ಸೊ ನೀವು ಎಲ್ಲಾ ಶಾಪಿಂಗು ಇಲ್ಲಿ ಮಾಡ್ಬೋದು. ನಾನು ಆಗ್ಲೇ ಹೇಳಿದೆ, ನೀವು ಅಮೆಝಾನ್ ಇಂದಾನು ಶಾಪ್ ಮಾಡ್ಬೋದು, ಫ್ಲಿಪ್ಕಾರ್ಟ್ ಇಂದಾನು ಶಾಪ್ ಮಾಡ್ಬೋದು, ಅಥವಾ ನಿಮಗೆ ಬೇಕು ಅಂತಿದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿರುವಂತಹ ಚಿಕ್ಕ ಚಿಕ್ಕ ಶಾಪ್ ಗಳಿಂದಾನು ಶಾಪ್ ಮಾಡ್ಬೋದು. ಎಲ್ಲಿಂದ ಶಾಪ್ ಮಾಡಿದ್ರು ಕೂಡ ದ ಬೆಸ್ಟ್ ಪಾರ್ಟ್ ಇಸ್ ಅವ್ರು ನಿಮಗೆ ವಾಪಸ್ ಏನಾದ್ರು ಒಂದು ಕೊಡ್ತಾ ಇದ್ದಾರೆ. ಸೊ ಏನ್ ಕೊಡ್ತಾ ಇದ್ದಾರೆ? ಸೊ ದ ಸೆಕೆಂಡ್ ಬಿಗ್ಗೆಸ್ಟ್ ಪಾಯಿಂಟ್ ಇಸ್ ಗ್ಯಾರಂಟೀಡ್ ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್. ಓಕೆ, ಸೊ ಆಪ್ ತುಂಬಾ ಇದೆ ಇವತ್ತು. ನಾನು ಆಗ್ಲೇ ಹೇಳಿದೆ, ಫೋನ್ ಪೇನು ಕೂಡ, ಫೋನ್ ಪೇ ನಲ್ಲೂ ನೀವು ಬಿಲ್ ರೀಚಾರ್ಜ್ ಮಾಡಬಹುದು, ಬೇರೆ ಬೇರೆ ಈ ತರ ಫಿನ್ಟೆಕ್ ಆಪ್ ಗಳಲ್ಲೂ ಕೂಡ ನೀವು ರೀಚಾರ್ಜ್ ಮಾಡಬಹುದು, ಟ್ರಾವೆಲ್ ಬುಕಿಂಗ್ಸ್ ಮಾಡಬಹುದು. ಬಟ್ ಒಮ್ಮೆ ಇವರು ರಿವಾರ್ಡ್ ಕೊಟ್ಟಿದ್ದಾರೆ. ಮೋಸ್ಟ್ ಆಫ್ ದಿ ಕಂಪನಿ ನಮಗೆ ಕೊಡ್ತಾ ಇರೋದು ಒಂದೇ ಸತಿ ಮಾತ್ರ ರಿವಾರ್ಡ್ ಕೊಟ್ಟಿದ್ದಾರೆ. ಅಂದ್ರೆ ಫಸ್ಟ್ ಟೈಮ್ ಯೂಸರ್ಗೆ ಏನೋ ಕೊಟ್ರು, ಅಥವಾ ಏನಾದ್ರೂ ಆಫರ್ ತುಂಬಾ ಸೀಸನ್ ನಡೀದೇ ಹೋದ್ರೆ ಏನಾದ್ರೂ ಆಫರ್ ಕೊಡ್ತಾ ಇದ್ದಾರೆ. ಅದ್ ಬಿಟ್ರೆ ಮತ್ತೆ ಮತ್ತೆ ಕಂಟಿನ್ಯೂಸ್ ಆಗಿ ಯಾರು ಆಫರ್ ಕೊಡ್ತಾ ಇಲ್ಲ. ಓಕೆ, ಯಾರು ಫ್ರೀಕ್ವೆಂಟ್ ಆಗಿ ಈ ಆಫರ್ ಕೊಡ್ತಾ ಇಲ್ಲ. ಸೊ ನಮ್ಮ ಖರ್ಚುಗಳು ಹಂಗೇನಾಗ್ತಾ ಇದೆ, ಈ ಖರ್ಚುಗಳು ಏನಾಗ್ತಾ ಇದೆ, ಝೀರೋ ಆಗ್ತಾ ಇದೆ. ನಾವು ಖರ್ಚು ಮಾಡೋದಂತೂ ನಿಲ್ಲಿಸ್ತಾ ಇಲ್ಲ. ಪ್ರತಿದಿನ ನಾವು ಗ್ರಾಸರಿ ತಗೊಳ್ಲೇಬೇಕಂದ್ರೆ ಮನೆಗೆ ರೇಷನ್ ತಗೊಳ್ಳೇಬೇಕು, ರಿಚಾರ್ಜ್ ತಿಂಗಳಿಗೊಂದ್ಸತಿ ರಿಚಾರ್ಜ್ ಮಾಡಿಸ್ಲೇಬೇಕು, ವರ್ಷಕ್ಕೊಂದ್ಸತಿ ಇನ್ಶೂರೆನ್ಸ್ ಕಟ್ಟಲೇಬೇಕು, ಯಾವಾಗಾರ ಒಂದು ಟ್ರಿಪ್ ಹೋಗೇ ಹೋಗ್ತೀವಿ, ರೆಸ್ಟೋರೆಂಟ್ಗೆ ಹೋಗ್ತೀವಿ, ಜಿಮ್ಗೆ ಹೋಗ್ತೀವಿ, ಸೊ ನಾವು ಬ್ಯೂಟಿ ಪಾರ್ಲರ್ಗಳಿಗೆ ಹೋಗ್ತೀವಿ, ಸೊ ಸೆಲಾನ್ಗೆ ಹೋಗ್ತೀವಿ. ಸೊ ಈ ಎಲ್ಲಾ ಸರ್ವಿಸಸ್ ಗಳಿಗೆ ನಮಗೆ ಖರ್ಚಂತೂ ಆಗ್ತಾನೆ ಇದೆ, ಪ್ರತಿದಿನ ಖರ್ಚು ಆಗ್ತಾ ಇದ್ದಾನೆ. ಇದಲ್ದೇನೆ ಬಿಗ್ ಟೈಮ್ ಎಕ್ಸ್ಪೆನ್ಸಸ್ ಅಂದ್ರೆ ಲೈಕ್ ಒಂದು ಮದುವೆ ಮಾಡೋದಾಗಿರ್ಬೋದು, ಗೃಹ ಪ್ರವೇಶ ಮಾಡೋದಾಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ಇದರಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಸೊ ಇದೆಲ್ಲ ನಮ್ಮ ಖರ್ಚುಗಳೇನೆ. ಸೊ ಇಲ್ಲಿ ತನಕ ಯಾವ ಖರ್ಚು ನಮಗೆ ವಾಪಸ್ ಬಂದಿಲ್ಲ, ಅಂದ್ರೆ ರಿಟರ್ನ್ ಆಗಿ ಬಂದಿಲ್ಲ. ಬಿಕಾಸ್ ಈ ಕಂಪನಿ ಹೇಳ್ತಾ ಇದೆ, ನಿಮ್ಮ ಖರ್ಚುಗಳಿಗೆ ನಾವು ನಿಮಗೆ ಗ್ಯಾರಂಟಿಡ್ ಅದು ಕ್ಯಾಶ್ ಬ್ಯಾಕ್ ಅಥವಾ ರಿವಾರ್ಡ್ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಗ್ಯಾರಂಟಿಡ್ ಕ್ಯಾಶ್ ಬ್ಯಾಕ್ ಅಂದ್ರೆ ಏನು? ಮೊದಲನೇದು, ಸೊ ಇವ್ರು ಕೊಡ್ತಾ ಇರೋದು ರಾಯಲ್ಟಿ ಪಾಯಿಂಟ್ಸ್ ಅಂತ ನಿಮಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈ ಬಿಸ್ನೆಸ್ ಮಾಡೆಲ್ ನಿಮ್ಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಸಿಂಪಲ್ ಬಿಸ್ನೆಸ್ ಮಾಡೆಲ್. ನಾನು ಒಂದು ತುಂಬಾ ಸರಳವಾಗಿ ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಇಲ್ಲಿ ತನಕ ಏನಾಗ್ತಾ ಇತ್ತು, ನನಗೆ ಸಂದೀಪ್ಗೆ ಏನಾದ್ರು ತಗೋಬೇಕು, ನನಗೆ ಬಂಗಾರ ತಗೋಬೇಕು, ನಾನೇನ್ ಮಾಡ್ತಿದ್ದೆ, ನಾನು ಸೀದಾ ಹೋಗ್ತಿದ್ದೆ, ಅಥವಾ ನನ್ನ ಅಕ್ಕಪಕ್ಕದ ಒಂದು ಚಿಕ್ಕ ಒಂದು ಜ್ವೆಲ್ಲರ್ ಹತ್ರ ತಗೋತಾ ಇದ್ರೆ, ಇಲ್ಲಿ ಆದ್ರೆ ನಾನು ಹೋಗಿ ಕಲ್ಯಾಣ್ ಜ್ವೆಲ್ಲರ್ಸ್, ಮಲಬಾರ್ ಗೋಲ್ಡ್ ತಗೋತಾ ಇದ್ದೆ. ಸೊ ಸಿಂಪಲ್ ಆಗಿ ಹೇಳಿ, ನಾನು ಮಲಬಾರ್ ಗೋಲ್ಡ್ ಒಂದು ಎಕ್ಸಾಂಪಲ್ ತಗೋತೀನಿ. ನಾನು ಮಲಬಾರ್ ಗೋಲ್ಡ್ ಹೋದೆ, ನನಗೆ ಎಷ್ಟು ಬಂಗಾರ ಬೇಕು ನಾನು ತಗೊಂಡೆ, ದುಡ್ಡು ಕೊಟ್ಟೆ, ಅವ್ರು ಬಂಗಾರ ಕೊಟ್ರು, ಮುಗೀತು. ನಾನು ಅವ್ರಿಗೆ 10 ರೂಪಾಯಿ ಬಿಡಿ ಅಂತಂದ್ರು ಕೂಡ ಅವ್ರು 5 ಪೈಸಾನು ಬಿಡಲ್ಲ. ಬಿಕಾಸ್ ಅವ್ರು ಹೇಳ್ತಾರೆ, ಸರ್ MRP ಅನ್ನೋದು ನಾವು ಟ್ಯಾಗ್ ಹಾಕ್ಬಿಟ್ಟಿದೀವಿ, ಆ ಟ್ಯಾಗ್ ದುಡ್ಡು ಕೊಡ್ಲೇಬೇಕು. ಎಸ್ ಆರ್ ನೋ? ಎಲ್ಲರೂ ಅಗ್ರಿ ಮಾಡ್ತೀರಾ ಇದು? ಎಸ್, ಇಷ್ಟೇ ಪ್ರೋಸೆಸ್. ಸೊ ಇಲ್ಲಿ ಏನಾಗ್ತಿತ್ತು, ವೈಯಕ್ತಿಕವಾಗಿ ನಾನೊಬ್ಬನೇ ಹೋಗಿ ಏನೇ ಕೇಳಿದ್ರು ಯಾರು ಕೊಡಲ್ಲ. ಓಕೆ, ಬಟ್ AGS ಕಾರ್ಡ್ ಮಾಡಿದ ಸಿಂಪಲ್ ಕೆಲಸನೇ. ಸೊ ಅಂದ್ರೆ ಇಲ್ಲಿ ತನಕ ಮಧ್ಯವರ್ತಿ ಯಾವ ತಗೊಳ್ಳೋನು ಕೊಡೋರ್ ಮಧ್ಯ ಡೈರೆಕ್ಟ್ ಡೀಲಿಂಗ್ ಆಗ್ತಾ ಇತ್ತು. ಯಾರಿಗೆ ಶಕ್ತಿ ಇತ್ತು, ಫಾರ್ ಎಕ್ಸಾಂಪಲ್ ಅಂಬಾನಿ ಹೋಗಿ ಅಂಬಾನಿ ಮಗನ್ ಮದುವೆಗೆ 5,000 ಕೋಟಿ ಖರ್ಚು ಮಾಡುವಾಗ ಕೋಟ್ಯಾಂತರ ರೂಪಾಯಿದು ಬಂಗಾರ ತಗೊಂಡಿರ್ಬೋದು. ಸೊ ಅವರು ಬಹುಶಃ ಅವ್ರಿಗೆ ತಗೊಳ್ಳಂತ ಅವ್ರದೇ ಜ್ಯುವೆಲ್ಲರಿ ಇದೆ, ಅದ್ ಬೇರೆ ವಿಷಯ. ಬಟ್ ಅವ್ರು ಬಾರ್ಗೇನ್ ಮಾಡೋ ಕೆಪಾಸಿಟಿ ಇದೆ. ಸೊ ದೊಡ್ಡ ಕೆಪಾಸಿಟಿ ಇದ್ದಾಗ ಬಾರ್ಗೇನ್ ಮಾಡಕ್ ಆಗ್ತಿತ್ತು. ಬಟ್ ನಾವು ನೀವು ಅದ್ ಮಾಡಕ್ ಆಗಲ್ಲ. ಸೊ AGS ಕಾರ್ಡ್ ಏನ್ ಮಾಡ್ತದೆ, ಇಲ್ಲೊಂದು ಮಧ್ಯವರ್ತಿಗಳಾಗಿ ನಿಂತಿದ್ದಾರೆ. ಸೊ ಈ ಆಪ್ ಏನ್ ಮಾಡ್ತದೆ ಅಂದ್ರೆ ಒಂದು ಮಧ್ಯವರ್ತಿಯಾಗಿ ನಿಂತಿದ್ದಾರೆ, ಒಂದು ಟೆಕ್ನಾಲಜಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಅದೇ ವ್ಯಕ್ತಿ
ನನ್ ಬದಲು AGS ಕಾರ್ಡ್ ಮಲಬಾರ್ ಗೋಲ್ಡ್ ಹೋಗಿ ಹೇಳ್ತಾ ಇದೆ, ನಾನು ಈ ತರ ನೂರಾರು ವ್ಯಕ್ತಿಗಳನ್ನ ಕರ್ಕೊಂಡ್ ಬರ್ತೀನಿ, ನನ್ನ ಗ್ರಾಹಕ ನಿನ್ನ ಹತ್ರ ಬರ್ತಾ ಇದ್ದಾನೆ, ಇವನ್ ಬಂಗಾರ ತಗೋತಾನೆ, ಇದಕ್ ನೀನ್ ಏನ್ ಕೊಡ್ತೀಯಾ? ಸಿಂಪಲ್. ಸೊ ಕಲ್ಯಾಣ್ ಮಲಬಾರ್ ಗೋಲ್ಡ್ ಹೇಳಿದ್ರು, ಸರಿ ನಿಮ್ ಕಡೆಯಿಂದ ಯಾರೇ ಬಂದ್ರೆ ಸರಿ, ನಾನೊಂದು 0.1% 0.5%, ಐ ಥಿಂಕ್ ಗೋಲ್ಡ್ ಅಲ್ಲಿ 0.8% ಏನೋ ಕೊಡ್ತಾ ಇದ್ದಾರೆ. 0.8% ಅಂದ್ರೆ 1 ಲಕ್ಷದ ಬಂಗಾರ ತಗೊಂಡ್ರೆ ₹800 ಆದ್ರೂ ವಾಪಸ್ ಬರ್ತಾ ಇದೆ. ಓಕೆ, ನಾವು ಬಂಗಾರ ಎಲ್ಲ ತಗೊಳ್ಳುವಾಗ ಮದುವೆ ಅಂತೆಲ್ಲ ಅನ್ನುವಾಗ 10-20 ಲಕ್ಷಕ್ಕೆ ತಗೋತೀವಿ. ಒಂದು 10 ಲಕ್ಷದ ಬಂಗಾರ ತಗೊಳ್ಳುವಾಗ ನಾನು ಹೇಳ್ತಾ ಇರೋದು ಬಿಗ್ ಬ್ರ್ಯಾಂಡ್ ಮಲಬಾರ್ ಗೋಲ್ಡ್ ಅಥವಾ ಕಲ್ಯಾಣ್ ಜ್ಯುವೆಲ್ಲರ್ಸ್ ತರ ಕಡೆ ಹೋಗಿ ನೀವು ಬಂಗಾರ ತಗೊಳ್ಳುವಾಗ ಕಲ್ಯಾಣ್ ಜ್ಯುವೆಲ್ಲರ್ ಇಸ್ ಪೇಯಿಂಗ್ ಯು ₹8,000 ವಾಪಸ್ ಕೊಡ್ತಾ ಇದ್ದಾರೆ ಕ್ಯಾಶ್ ಬ್ಯಾಕ್ ರೂಪದಲ್ಲಿ. ಸೊ ಈ ಕಂಪನಿ ಮಾಡಿದೇನೋ ಆ ದುಡ್ಡು ತಗೋತಾ ಇದೆ, ಅದು ವಾಪಸ್ ಕಸ್ಟಮರ್ ಕೊಡ್ತಾ ಇದೆ. ಅದ್ರಲ್ಲಿ ಸ್ವಲ್ಪ ದುಡ್ಡು ಅವರು ಇಟ್ಕೋತಾ ಇದ್ದಾರೆ. ಸೊ ಇವರು ಇಲ್ಲಿ ತನಕ ನಾವು ಮುಂಚೆ ಏನ್ ಮಾಡ್ತಿದ್ವಿ, ರೀಚಾರ್ಜ್ ಮಾಡ್ಸಕ್ ಹೋಗ್ತಿದ್ವಿ. ರೀಚಾರ್ಜ್ ಮಾಡಕ್ ಹಿಂದೆ ಎಲ್ಲ ಏನ್ ಮಾಡ್ತಿದ್ವಿ, ರೀಚಾರ್ಜ್ ಮಾಡೋದಕ್ಕೆ ನಮ್ಮ ಅಕ್ಕಪಕ್ಕದಲ್ಲೇನೆ ಅಂಗಡಿಗಳು ಇರ್ತಿದ್ರು, ಅಲ್ಲಿ ಓಡೋಗ್ತಿದ್ವಿ, ನಂಬರ್ ಕೊಡ್ತಿದ್ವಿ, ರೀಚಾರ್ಜ್ ಮಾಡ್ಕೊಂಡು ವಾಪಸ್ ಮನೆಗೆ ಬರ್ತಿದ್ವಿ. ರೈಟ್ ಅಲ್ವಾ? ಸೊ ಬಟ್ ಇವಾಗ ಏನಾಯ್ತು, ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಬಂದ್ಮೇಲೆ ಏನ್ ಮಾಡಿದ್ರು, ಇವ್ರನ್ನೆಲ್ಲ ನಿಲ್ಸ್ಬಿಟ್ರು. ಬಿಕಾಸ್ ಇವ್ರು ಹೇಳಿದ್ರು ನಾವೇ ಮಾಡ್ಕೊಡ್ತೀವಿ, ನಮ್ಮ ಹತ್ರ ಬನ್ನಿ, ನಾವು ನಿಮಗೆ ಕ್ಯಾಶ್ ಬ್ಯಾಕ್ ಕೊಡ್ತೀವಿ ಅಂತಂದ್ರು. ನಾವೇನ್ ಮಾಡಿದ್ವಿ, ಖುಷಿನಲ್ಲಿ ಎಲ್ಲಾನು ಅವ್ರನ್ನ ಮರ್ತ್ ಬಿಟ್ವಿ. ಸೊ ಅವರೆಲ್ಲ ಬೇರೆ ಬೇರೆ ಬಿಸ್ನೆಸ್ ಹೋಗ್ಬಿಟ್ರು, ಇಲ್ಲ ಕೆಲವು ಬಿಸ್ನೆಸ್ ಬಿಟ್ಟೇ ಬಿಟ್ರು. ಸೊ ಗೂಗಲ್ ಪೇ, ಫೋನ್ ಪೇ ಏನ್ ಮಾಡಿದ್ರು, ಈಗ ಕ್ಯಾಶ್ ಬ್ಯಾಕ್ ಕೊಡೋದು ನಿಲ್ಸೋದ್ ಹೋಗ್ಲಿ, ಆ ಕಡೆ ವಾಪಸ್ ₹1 ₹2 ಕೊಡಿ ಅಂತ ಕೇಳ್ತಾ ಇದೆ. ನೀವೊಂದು ₹300 ರೀಚಾರ್ಜ್ ಮಾಡಿಸಿದ್ರೆ ಒಂದ್ ₹2 ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಕನ್ವೀನಿಯನ್ಸ್ ಫೀಸು, ಪ್ಲಾಟ್ಫಾರ್ಮ್ ಫೀಸು. ಬಿಕಾಸ್ ಅವ್ರು ಏನ್ ಮಾಡಿದ್ದು, ಅವ್ರು ಇಷ್ಟು ದಿನ ಮಾಡಿದೇನೋ, ಅವ್ರು ಬಂದಿರೋ ದುಡ್ಡು ಬಂತೋ ಇಲ್ವೋ, ಬಟ್ ಅವ್ರು ದುಡ್ಡು ಸುರಿತಿದ್ರು. ಅಂದ್ರೆ ಕಸ್ಟಮರ್ನ ಅಕ್ವೈರ್ ಮಾಡ್ಕೊಳ್ಳೋದಿಕ್ಕೆ ದುಡ್ಡು ಖರ್ಚು ಮಾಡ್ತಾ ಇದ್ರು. ಸ್ವಿಗ್ಗಿ, ಝೊಮ್ಯಾಟೊ ತರ ಇರೋ ಕಂಪನಿ ಒಂದು ಕಸ್ಟಮರ್ನ ಅಕ್ವೈರ್ ಮಾಡೋದಕ್ಕೆ ₹60-70 ಖರ್ಚು ಮಾಡ್ತಾ ಇದ್ದಾರೆ. ಒಂದು ಕಸ್ಟಮರ್ನ ಬರೀ ಫ್ರೀ ಕಸ್ಟಮರ್ನ ಆಪ್ ಡೌನ್ಲೋಡ್ ಮಾಡ್ಸೋದಕ್ಕೆ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದಾರೆ. ಸೊ ಅವರು ಹಾಗಾದ್ರೆ ಲಾಭ ಮಾಡೋದು ಯಾವಾಗ? ಸೊ ಅವ್ರು ಬೇರೆ ಬಿಸ್ನೆಸ್ ಬೆಳಿಬೇಕು, ತುಂಬಾ ಬೆಳೆದ ಮೇಲೆನೆ ಲಾಭ ಮಾಡಕ್ಕಾಗೋದು. ಸೊ AGS ಕಾರ್ಡ್ ಮಾಡಿದ್ದಿಷ್ಟೇನೆ. ಸೊ ಇವರು ಯಾವುದೇ ಟ್ರಾನ್ಸಾಕ್ಷನ್ ನಡೆಯುವಾಗ ಒಂದು ಕ್ಯಾಶ್ ಬ್ಯಾಕ್ ಕೊಡ್ತಾ ಇದ್ದಾರೆ. ಅದಕ್ಕೆ ಆ ರಿಯಲ್ ಕ್ಯಾಶ್ ಬ್ಯಾಕ್ ನ ನಾವು ರಿವಾರ್ಡ್ ಪಾಯಿಂಟ್ ಅಂತ ಹೇಳ್ತೀವಿ. ನಾನು ಇಲ್ಲಿ ಮಾರ್ಕ್ ಮಾಡಿದ್ ನೋಡಿ, ಇದನ್ನ ರಿವಾರ್ಡ್ ಪಾಯಿಂಟ್ ಅಂತೀವಿ. ರಿವಾರ್ಡ್ ಪಾಯಿಂಟ್ ಅನ್ನೋದು ಏನು ಅಲ್ಲ, ಈ ಆಪ್ ಅಲ್ಲಿ ನಿಮಗೆ ಇದೆ. ನೆಕ್ಸ್ಟ್ ಒಂದು ಆಪ್ ಒಂದು ಕ್ವಿಕ್ ಡೆಮೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ರಿವಾರ್ಡ್ ಪಾಯಿಂಟ್ ಅನ್ನೋದು ರಿಯಲ್ ಮನಿ, ಅಂದ್ರೆ ನಿಜ ಬ್ಯಾಂಕ್, ಅದು ನೀವು ಬೇಕಾದ್ರೆ ನೆಕ್ಸ್ಟ್ ಖರ್ಚಿಗೆ ಉಪಯೋಗಿಸಬಹುದು ಅಥವಾ ನಿಮ್ ಬ್ಯಾಂಕ್ ಕೂಡ ತಗೋಬಹುದು ರಿವಾರ್ಡ್ ಪಾಯಿಂಟ್ ಅನ್ನೋದು. ರೈಟ್. ಸೊ ರಾಯಲ್ಟಿ ಪಾಯಿಂಟ್ ಅನ್ನೋದು ಏನು ಅಂತ ಕೇಳಿದ್ರೆ, ಸಪೋಸ್ ನಮಗೆ ಕೆಲವೊಂದು ಕಡೆ ಕ್ಯಾಶ್ ಬ್ಯಾಕ್ ಕೊಡಕ್ಕಾಗಲ್ಲ. ಈಗ ನಾನು ಮೈಸೂರಿನವನು. ಸೊ ಸೆಸ್ಕಾಂ, ನಾವು ಏನಾದ್ರು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕು ಅಂದ್ರೆ ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಬೋರ್ಡ್ ಹೋಗ್ಬಿಟ್ಟು ನಾವು ಬಿಲ್ ಪಾವತಿ ಮಾಡ್ತೀವಿ. ಸರ್ಕಾರ ₹1 ಕೊಡ್ತಾ ಇಲ್ಲ. ಸರ್ಕಾರ, ನಾವು ನಿಮ್ಗೆ ಆಲ್ರೆಡಿ ಫ್ರೀ ಕರೆಂಟ್ ಕೊಟ್ಟಿದ್ವಿ, ಇದ್ರ ಕ್ಯಾಶ್ ಬ್ಯಾಕ್ ಬೇರೆ ಕೊಡ್ತಾರಾ? ಏನೂ ಕೊಡಲ್ಲ. ಸೊ ಸರ್ಕಾರ ಹೇಳ್ತಾ ಇದೆ, ಮನೆಗಳಿಗೆ ಫ್ರೀ ಸಿಗ್ತಾ ಇದೆ, ಆದ್ರೆ ಬಿಸ್ನೆಸ್ ಗಳಿಗೆ ನಾವು ಬಿಲ್ ಪಾವತಿ ಮಾಡ್ಲೇಬೇಕು. ಸೊ ನಾವು ಪೇಮೆಂಟ್ ಮಾಡುವಾಗ ನಮಗೆ ಯಾವುದೇ ರೀತಿಯಲ್ಲಿ ವಾಪಸ್ ಕ್ಯಾಶ್ ಬ್ಯಾಕ್ ಬರ್ತಾ ಇಲ್ಲ. ಓಕೆ. ಸೊ ಬಟ್ ಇವ್ರೇನ್ ಮಾಡಿದ್ರು, ಎಲ್ಲಿ ಕ್ಯಾಶ್ ಬ್ಯಾಕ್ ಬರಲ್ಲ. ಬಹುಶಃ ಟೈಮ್ಸ್ ರೀಚಾರ್ಜ್ ಆಗಿರ್ಬೋದು, ನೀವು ಯುಟಿಲಿಟಿ ಬಿಲ್ ಪೇಮೆಂಟ್ಸ್, ನೀವು ಎಲ್ಲೆಲ್ಲಿ ಬಿಲ್ ಪೇಮೆಂಟ್ ಮಾಡ್ತೀರಾ ಅಲ್ಲಿ ಯಾರು ವಾಪಸ್ ಕೊಡಲ್ಲ, ದುಡ್ಡು ವಾಪಸ್ ಯಾವುದೇ ಕಂಪನಿ ವಾಪಸ್ ಕೊಡಲ್ಲ. ಹಾಗಾದ್ರೆ ಕಸ್ಟಮರ್ ಕೇಳಿದ್ರು, ಸರ್ ನೀವು ಗ್ಯಾರಂಟೀಡ್ ಕ್ಯಾಶ್ ಬ್ಯಾಕ್ ಅಂತ ಹೆಂಗ್ ಬರದ್ರಿ? ಹಾಗಾದ್ರೆ ಗ್ಯಾರಂಟೀಡ್ ರಿವಾರ್ಡ್ ಅಂತ ಹೆಂಗ್ ಬರದ್ರಿ? ಅಲ್ಲೇನೆ ಈ ರಿವಾರ್ಡ್ ಬರ್ತಾ ಇರೋದು. ರಾಯಲ್ಟಿ ಪಾಯಿಂಟ್ಸ್ ಅನ್ನೋದು ಏನು ಅಂತ ಕೇಳಿದ್ರೆ, ಎಲ್ಲಿ ಕ್ಯಾಶ್ ಬ್ಯಾಕ್ ಬರಲ್ಲ ಅಲ್ಲಿ ಇವರು ರಾಯಲ್ಟಿ ಪಾಯಿಂಟ್ಸ್ ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ₹1000 ರೀಚಾರ್ಜ್ ಮಾಡ್ತೀರಾ, ಅಲ್ಲಿ ನಿಮಗೆ 500 ರಾಯಲ್ಟಿ ಪಾಯಿಂಟ್, ₹1000 ಬಿಲ್ ಪೇಮೆಂಟ್ ಮಾಡ್ತೀರಾ, ಎಲೆಕ್ಟ್ರಿಸಿಟಿ ಬಿಲ್ ತಗೊಳ್ದ, ಒಂದು ಮಳಿಗೆದು ಬಿಲ್ ಕಟ್ಟಿದಿರಾ, ₹1000 ಬಿಲ್ ಪೇಮೆಂಟ್ ಮಾಡಿದಿರಾ, ನಿಮಗೆ 500 ರಾಯಲ್ಟಿ ಪಾಯಿಂಟ್ಸ್ ವಾಪಸ್ ಬರ್ತಾ ಇದೆ. ಈ ರಾಯಲ್ಟಿ ಪಾಯಿಂಟ್ಸ್, ಹಾಗಾದ್ರೆ ಈ ರಾಯಲ್ಟಿ ಪಾಯಿಂಟ್ಸ್ ಏನ್ ಮಾಡಕ್ಕೆ ಸರ್? ನಿಮ್ ರಾಯಲ್ಟಿ ಪಾಯಿಂಟ್ಸ್ ಇಟ್ಕೊಂಡು ನಾವೇನ್ ಮಾಡಕ್ಕೆ? ಸರ್ ನಥಿಂಗ್, ಸಿಂಪಲ್. ಈ ರಾಯಲ್ಟಿ ಪಾಯಿಂಟ್ಸ್ ಏನಾಗುತ್ತೆ ಅಂತಂದ್ರೆ 2000, ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫ್ರೆಂಡ್ಗೆ ಈ ಆಪ್, ಬಿಕಾಸ್ ಇವ್ರು ನಾನು ಆಗ್ಲೇ ಹೇಳ್ದೆ, ಇದೊಂದು ಬೂಟ್ ಸ್ಟಾರ್ಟ್ಅಪ್ ಅಂತಂದ್ರೆ, ಅಂದ್ರೆ ಇವರೇ ಹುಡುಗಿ ಹಾಕಿರೋಂತ ಕಂಪನಿ, ಇವರೇ ಇದಕ್ಕೆ ಬಂಡವಾಳ ಹಾಕಿರೋದು. ಸೊ ಇವ್ರು ಇದಕ್ಕಾಗಿ ಏನು ಖರ್ಚು ಮಾಡ್ತಾ ಇಲ್ಲ. ಇದಕ್ಕೆ ಅಡ್ವರ್ಟೈಸ್ಮೆಂಟ್ಗೂ ದೊಡ್ಡ ಪ್ರಮಾಣದಲ್ಲಿ ಅಮಿತಾಬ್ ಬಚ್ಚನ್ ಅಥವಾ ಶಿವರಾಜ್ ಕುಮಾರ್ ಅವ್ರನ್ನ ಕರ್ಸ್ಬಿಟ್ಟು ಪ್ರಮೋಟ್ ಮಾಡ್ತಾ ಇಲ್ಲ. ಇವ್ರೇನ್ ಮಾಡ್ತಾ ಇದಾರೆ, ಏನೇ ದುಡ್ಡು ಬರ್ಲಿ ನಾವು ಜನಗಳಿಗೆ ಕೊಡೋದ, ನಮ್ಮ ಬಳಕೆದಾರರಿಗೆ ಕೊಡೋದ, ನಮ್ಮ ಆಪ್ ಉಪಯೋಗಿಸೋರು ಕೊಡೋದ. ಬಿಕಾಸ್ ಇದೊಂದು ಫ್ರೀ ಆಪ್. ಸೊ ಈ ಫ್ರೀ ಆಪ್ ಕೊಡುವಾಗ ನಾನು ಬಳಕೆದಾರರಿಗೆ ಇದ್ಯಾಕೆ ಕೊಡಬಾರ್ದು ಅಂತ ಹೇಳಿ ಇವ್ರೇನ್ ಮಾಡ್ತಾ ಇದ್ರೆ, ನನ್ನ ಆಪ್ ಯಾರಿಗಾದ್ರೆ ನೀವು ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಮುನೀಶ್ ಅವರು ನನಗೂ ತುಂಬಾ ಫ್ರೆಂಡ್, ನಾವು ತುಂಬಾ ಪರಿಚಯದವರು. ಬಟ್ ಮುನೀಶ್ ಅವರಿಗೆ ನಾನು ಇಲ್ಲಿ ತನಕ ಈ ಆಪ್ ಬಗ್ಗೆ ಹೇಳೇ ಇಲ್ಲ. ಬಟ್ ಇವತ್ತು ಅವರು ಯಾವ್ದೋ ಮೀಟಿಂಗ್ ನಲ್ಲಿ, ಯಾವ್ದೋ ಗ್ರೂಪ್ ಅಲ್ಲಿ, ಯಾವ್ದೋ ಮೀಟಿಂಗ್ ನೋಟಿಸ್ ನೋಡ್ಕೊಂಡು ನಮ್ ಬಂದಿದ್ದಾರೆ. ಸೊ ಇವಾಗ ನನ್ನ ರೆಫರಲ್ ಕೋಡ್ ಬಳಕೆ ಮಾಡಿ ನಾನು ಈ ಆಪ್ ಮುನೀಶ್ ಅವರಿಗೆ ವಾಟ್ಸ್ಆಪ್ ಕಳಿಸ್ಕೊಟ್ರೆ, ಅವರು ಈ ಆಪ್ ಪ್ಲೇ ಸ್ಟೋರ್ ಇಂದ ಅಥವಾ iOS ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ ನನ್ನ ನಂಬರ್ ಹಾಕಿ ಅವ್ರು ಮಾಡ್ಕೊಬಿಟ್ಟಿದ ತಕ್ಷಣ ಅವ್ರಿಗೂ 500 ರಾಯಲ್ಟಿ ಪಾಯಿಂಟ್ಸ್ ಬರ್ತಾ ಇದೆ, ನನಗೂ 500 ರಾಯಲ್ಟಿ ಪಾಯಿಂಟ್ಸ್ ಬರ್ತಾ ಇದೆ. ನಾನು ಹೇಳಿದ ಅರ್ಥ ಆಗಿದ್ಯಾ? ಸ್ಕ್ರಾಚ್ ಕಾರ್ಡ್ ಬರ್ತಾ ಇದೆ. 2000
ಸ್ಕ್ರಾಚ್ ಕಾರ್ಡ್ ಬಂದಿದ ತಕ್ಷಣ 2000 ರಾಯಲ್ಟಿ ಪಾಯಿಂಟ್ ಬಂದಿದ ತಕ್ಷಣ ಒಂದು ಸ್ಕ್ರಾಚ್ ಕಾರ್ಡ್ ಬರ್ತಾ ಇದೆ. ಅಂಡ್ ಆ ಸ್ಕ್ರಾಚ್ ಕಾರ್ಡ್ ಪ್ರತಿ ತಿಂಗಳು 5ನೇ ತಾರೀಕು ಅದು ಓಪನ್ ಆಗುತ್ತೆ. ಸೊ ನೀವು ಸ್ಕ್ರಾಚ್ ಕಾರ್ಡ್ ಮಾಡಿದ್ರೆ ಗೂಗಲ್ ಪೇ, ಫೋನ್ ಪೇನಲ್ಲಿ ಸ್ಕ್ರಾಚ್ ಮಾಡಿದಾಗ ನಿಮಗೆ ಬೆಟರ್ ಲಕ್ ನೆಕ್ಸ್ಟ್ ಟೈಮು, ಅಥವಾ ನೀವು ಪೋಕರ್ ಬಾಜಿ ಆಡಿ, ಡ್ರೀಮ್ 11 ಮ್ಯಾಚ್ ಆಡಿ ಅಂತ ಹೇಳ್ತಾರೆ. ಬಟ್ ಇವ್ರು ಹೇಳ್ತಾ ಇದ್ದಾರೆ 2000 ಸ್ಕ್ರಾಚ್ ಕಾರ್ಡ್ ಮಾಡಿದ್ರೆ ಮಿನಿಮಮ್ ₹2 ಬರ್ಬೋದು, ಅದು ಮ್ಯಾಕ್ಸಿಮಮ್ ₹2000 ತನಕನೂ ಬರ್ಬೋದು. ಸೊ ಅದು ನಿಮ್ಮ ಲಕ್ ಮೇಲೆ. ಅದು ಇವರೇನು ಮಾಡ್ತಾ ಇರೋದಲ್ಲ, ಕಂಪ್ಯೂಟರ್ ರ್ಯಾಂಡಮ್ ಆಗಿ ಪಿಕ್ ಮಾಡ್ತಾ ಇದೆ. ಸೊ ಅದು ನಾನು ಚೆಕ್ ಮಾಡಿದೆ. ಬಿಕಾಸ್ ಫಿಫ್ತ್‌ಗೆ ಎಲ್ಲರಿಗೂ ಸ್ಕ್ರಾಚ್ ಕಾರ್ಡ್ ಓಪನ್ ಆಗುತ್ತೆ. ಸೊ ಯಾರ್ಯಾರು ಬಳಕೆ ಮಾಡಿದ್ದಾರೆ, ಸೊ ಅವ್ರಿಗೆ 2 ಇಂದ ₹2000 ತನಕ ಏನಾದ್ರೂ ಒಂದು ಬಂದೇ ಬರುತ್ತೆ. ಸೊ ಗ್ಯಾರಂಟಿಡ್ ಅಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಪಾವತಿ ಮಾಡಿದ್ರು ಕೂಡ ನನಗೆ ಏನಾದ್ರೂ ಬರೋ ಒಂದು ಪಾಸಿಬಿಲಿಟಿ ಇದೆ. ನನ್ನ ಸ್ನೇಹಿತರು ಒಬ್ಬರದ್ದು ಒಂದು ಫ್ಯಾಕ್ಟರಿ ಇದೆ, ಐಸ್ ಕ್ರೀಮ್ ಫ್ಯಾಕ್ಟರಿ ಇದೆ. ಅವ್ರಿಗೆ ಕರೆಂಟ್ ಬಿಲ್ಲೇ 1.5 ಲಕ್ಷ ಬರುತ್ತೆ. ಓಕೆ, ನಾನು ಬರೀ ಒಂದು ಸಣ್ಣ ಉದಾಹರಣೆ ತಗೋತೀನಿ. ₹20,000 ಕರೆಂಟ್ ಬಿಲ್ ಕಟ್ಟಿದ್ರು, ₹20,000 ಕರೆಂಟ್ ಬಿಲ್ ಕಟ್ಟಿದ್ರು, 10,000 ರಾಯಲ್ಟಿ ಪಾಯಿಂಟ್ಸ್ ಅವ್ರಿಗೆ ವಾಪಸ್ ಬಂತು. ಅಂದ್ರೆ 10,000 ರಾಯಲ್ಟಿ ಪಾಯಿಂಟ್ಸ್ ಅವರಿಗೆ ವಾಪಸ್ ಬಂದಿದೆ. 10,000 ರಾಯಲ್ಟಿ ಪಾಯಿಂಟ್ ಅಲ್ಲಿ ₹2,000 ಪ್ರಕಾರ ಇಟ್ಕೊಂಡ್ರೆ 5 ಸ್ಕ್ರಾಚ್ ಕಾರ್ಡ್ ಬರ್ತಾ ಇದೆ. 5 ಸ್ಕ್ರಾಚ್ ಕಾರ್ಡ್ ಮಾಡಿದಾಗ ₹2 ಇಟ್ಕೊಂಡ್ರು ಕೂಡ ₹10 ಬರ್ತಾ ಇದೆ. ಮಿನಿಮಮ್ ನಾನು ಹೇಳಿದ್ದು ₹2 ಇಟ್ಕೊಂಡ್ರು ₹10 ಬರ್ತಾ ಇದೆ. ಒಂದಕ್ಕೆ ₹2 ಬಂತು, ಒಂದಕ್ಕೆ ₹8 ಬಂತು, ಒಂದಕ್ಕೆ ₹100 ಬಂತು, ಅಂದ್ರೆ ₹118 ಬಂತು. ಓಕೆ, ಬಟ್ ಯೋಚನೆ ಮಾಡಿ, ಇಲ್ಲಿ ತನಕ ಅದೇ ಕರೆಂಟ್ ಬಿಲ್ ಕಟ್ಟಿದೀಗೆ ₹5 ಬರ್ದೇ ಇರೋ ಕಡೆ ₹10 ಆದ್ರೂ ಬರ್ತಿದೆಯಲ್ಲ, ಅದು ಇಂಪಾರ್ಟೆಂಟ್ ಅಲ್ವಾ? ಸೊ ಅದೇನೆ ಈ ಬ್ಯೂಟಿ. ಸೊ ನಿಮ್ಮ ಖರ್ಚುಗಳು ವಾಪಸ್ ಬರ್ತಾ ಇದೆ. ಇದೆಲ್ಲ ನಿಮ್ ಖರ್ಚುಗಳೇನೆ. ಸೊ ಈ ಖರ್ಚುಗಳು ನಿಮಗೆ ವಾಪಸ್ ನಿಮ್ಮ ಹತ್ರ ಬರ್ತಾ ಇದೆ ರಾಯಲ್ಟಿ ಪಾಯಿಂಟ್ಸ್ ರೂಪದಲ್ಲಿ. ಸೊ ನೀವು ಲಾಯಲ್ ಕಸ್ಟಮರ್ ಆಗಿ ಈ ಆಪ್ ನ ಎಷ್ಟು ಜಾಸ್ತಿ ಬಳಕೆ ಮಾಡ್ತೀರಾ, ಅಷ್ಟು ಜಾಸ್ತಿ ನಿಮಗೆ ಇದರಿಂದ ಆದಾಯ ಬರುತ್ತೆ. ದಟ್ ಇಸ್ ರಾಯಲ್ಟಿ ಪಾಯಿಂಟ್ಸ್. ಮೂರನೇದು, ಬಹುಶಃ ನೀವು ತುಂಬಾ ಜನ ಇದ್ರಲ್ಲಿ ಒಳಗೆ ಇರೋರು ಕೂಡ ಇದು ಕೇಳಿಲ್ಲ, E2I ಮಾಡೆಲ್ ಅಂತ ಒಂದು ಕ್ಯಾಶ್ ಬ್ಯಾಕ್ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ಇವತ್ತು ಡೆಫಿನೆಟ್ಲಿ ಹೇಳ್ತಿಲ್ಲ, ಬಿಕಾಸ್ ಇದಕ್ಕೇನೆ ಸಪರೇಟ್ ಆಗಿ ಒಂದು ಕ್ಲಾಸ್ ಮಾಡ್ತಾ ಇದೀವಿ. E2I ಮಾಡೆಲ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎನ್ ಕನ್ವರ್ಟರ್ ಟು ಕ್ರಿಯೇಟ್ ಎಕ್ಸ್ಪೆನ್ಸ್ ಟು ಇನ್ವೆಸ್ಟ್ಮೆಂಟ್, ಸಾರಿ ಎಕ್ಸ್ಪೆನ್ಸ್ ಟು ಇನ್ಕಮ್. ನಿಮ್ಮ ಎಕ್ಸ್ಪೆನ್ಸ್ ನಿಮ್ಮ ಆದಾಯ ಮಾಡ್ತಾ ಇದೆ, ಇನ್ಕಮ್ ಮಾಡ್ತಾ ಇದೆ. ಇಲ್ಲಿ ತನಕ ನಾನು ಆಗ್ಲೇ ಹೇಳಿದ್ನಲ್ಲ, ನೀವು ಮನೆ ಕಟ್ಟಿರ್ಬೋದು, ಬಂಗಾರ ತಗೊಂಡಿರ್ಬೋದು, ನೀವು ಗಾಡಿ ಪರ್ಚೇಸ್ ಮಾಡಿರ್ಬೋದು, ಕಾರ್ ಪರ್ಚೇಸ್ ಮಾಡಿರ್ಬೋದು, ನಾವು ಪ್ರತಿದಿನ ಗ್ರಾಸರಿ ಪರ್ಚೇಸ್ ಮಾಡ್ತೀವಿ, ಆಟ ತಗೋತಾ ಇದೀವಿ, ಏನೇನೋ ಖರ್ಚು ಮಾಡ್ತಾ ಇದೀವಿ. ನಾವು ಖರ್ಚು ಮಾಡ್ತಾ ಇದೀವಿ, ಮರ್ತೋಗ್ತಾ ಇದೀವಿ. ನಮಗೆ ಹೋದ ತಿಂಗಳಲ್ಲಿ ಎಷ್ಟು ಖರ್ಚಾಗಿದ್ದು ಬೇಕಾದ್ರೆ ಬರ್ದಿಟ್ಕೊಂಡಿರ್ತೀವಿ, ಲೆಕ್ಕ ಇರುತ್ತೆ. ಬಟ್ 10 ವರ್ಷದಿಂದ ಖರ್ಚು ಮಾಡಿರೋದೆಲ್ಲ ಲೆಕ್ಕ ಇಟ್ಕೊಂಡು ಕೂತಿರ್ತೀವ. ಯಾರು ಕೂತಿಲ್ಲ. ಯಾಕೆ ಕೂತಿಲ್ಲ ಅಂತಂದ್ರೆ ಅದು ವಾಪಸ್ ಬರಲ್ವಲ್ಲ, ಮತ್ತೆ ಯಾಕೆ ಇಟ್ಕೊಂಡು ನಾನು ಯೋಚನೆ ಮಾಡ್ಬೇಕು ಅನ್ನೋ ಒಂದು ರೂಪದಲ್ಲಿ ನಾವು ಯಾರೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ನಿಜವಾಗ್ಲೂ ಇನ್ನೊಂದು ಕೆಲವೇ ದಿನಗಳಲ್ಲಿ ಇದೊಂದು ಹೊಸ ಒಂದು ಬ್ಯೂಟಿಫುಲ್, ಅಂದ್ರೆ ಇದು ಒಂದು ಲಾಂಚ್ ಮಾಡ್ತಾ ಇದ್ದಾರೆ E2I ಮಾಡೆಲ್ ಅಂತ. ಇದು ನಿಮ್ಮ ಕ್ಯಾಶ್ ಬ್ಯಾಕ್ ಸಿಸ್ಟಮ್. ಇದೊಂದು ಒಂದು ಕ್ಯಾಶ್ ಬ್ಯಾಕ್ ಸಿಸ್ಟಮ್. ಇದರಲ್ಲಿ ಆಟೋಮೆಟಿಕ್ಲಿ ನಿಮ್ಮ ಎಕ್ಸ್ಪೆನ್ಸಸ್ ಇಸ್ ಬಿಕಮಿಂಗ್ ಯೋರ್ ಇನ್ಕಮ್. ಎಕ್ಸ್ಪೆನ್ಸಸ್ ಇನ್ಕಮ್ ಗೆ ಕನ್ವರ್ಟ್ ಆಗ್ತದೆ. ಸೊ ಇದು ಎರಡನೇ ವಿಷಯ. ಅಂಡ್ ಲಾಸ್ಟ್ ಥರ್ಡ್ ಪಾಯಿಂಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಆಪ್. ನನಗೆ ತುಂಬಾ ಖುಷಿ ಅನ್ಸಿರೋ ಆಪ್ ಶೇರ್ ಕರೋ ಅರ್ನ್ ಕರೋ. ಓಕೆ, ಶೇರ್ ಕರೋ ಅರ್ನ್ ಕರೋ ಅಂದ್ರೆ ನೀವು ಇಲ್ಲಿ ತನಕ ನಿಮ್ಮ ಸಿಟಿನಲ್ಲಿ ಇರುವಂತಹ ಒಳ್ಳೆ ಡಾಕ್ಟರ್ ಆಗಿರ್ಬೋದು, ಟೈಲರ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ನಿಮ್ಗೆ ಯಾರಾದ್ರೂ ಬಂದು ನಾನು ತುಮಕೂರಲ್ಲಿ ಶೈಲೇಶ್ ಸರ್ ಕೇಳಿದ್ರೆ, ಸರ್ ಎಲ್ಲಿ ಸರ್ ಬೆಸ್ಟ್ ಮಸಾಲೆ ದೋಸೆ ಸಿಕ್ಕಿದೆ ತುಮಕೂರಲ್ಲಿ ಅಂತಾರೆ, ಬನ್ನಿ ಸರ್ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ಕರ್ಕೊಂಡು ಹೋಗಿ ಒಂದು ದೋಸೆ ಕೊಡಿಸ್ತಾರೆ. ಓಕೆ, ನಾನು ನೆಕ್ಸ್ಟ್ ಟೈಮ್ ಬಂದು ಅದೇ ಹೋಟೆಲ್ ತಿನ್ಕೊಂಡು ಹೋಗ್ತೀನಿ. ಬಟ್ ಶೈಲೇಶ್ ಅವ್ರಿಗಾಗ್ಲಿ ಇಲ್ಲ ನನಗಾಗ್ಲಿ ₹1 ಆ ಹೋಟೆಲ್ ಅವ್ರು ಕೊಡಲ್ಲ. ಕೊಡ್ತಾರಾ ಸರ್? ಖಂಡಿತ ಕೊಡಲ್ಲ. ಬಿಕಾಸ್ ನಾವು ಈ ತರ ಪ್ರತಿದಿನ ನೂರಾರು ವ್ಯಕ್ತಿಗಳಿಗೆ ರೆಕಮೆಂಡ್ ಮಾಡ್ತಾ ಇದೀವಿ, ನೂರಾರು ಬಿಸ್ನೆಸ್ ಗಳನ್ನ ಪ್ರಮೋಟ್ ಮಾಡ್ತಾ ಇದೀವಿ. ಇದರಿಂದ ನಮಗೆ ಉಪಯೋಗ ಆಗಿತ್ತು, ಅದಕ್ಕೆ ಪ್ರಮೋಟ್ ಮಾಡಿದೀವಿ. ಅದರಿಂದ ನಮಗೇನು ಮತ್ತೇನೋ ನಮಗೆ ಇನ್ಕಮ್ ಸಿಗ್ತಾ ಇಲ್ಲ. ಟೈಮ್ ನಲ್ಲಿ ಕೆಲ ಆಪ್ ಗಳು ಏನ್ ಮಾಡ್ತಿತ್ತು, ನಮ್ಮನ್ನ ಒಂದು ಅಭ್ಯಾಸ ಮಾಡಿಸೋದಕ್ಕೋಸ್ಕರ ಒಂದು ಟೈಮ್ ಒಂದು ಗಿಫ್ಟ್ ಕೊಟ್ರು. ಅಂದ್ರೆ ನಾನು ಫೋನ್ ಪೇ ಬಂದಾಗ, ಫೋನ್ ಪೇ ಅಲ್ವಾ ಗೂಗಲ್ ಪೇ, ನೀವು ಇದೇ ಆಪ್ ಇನ್ನೊಬ್ಬರಿಗೆ ಡೌನ್ಲೋಡ್ ಮಾಡಿಸಿದ್ರೆ ₹51 ಕೊಟ್ರು. ಊಬರ್ ಅವರು ನಮ್ಮ ಆಪ್ ಇನ್ನೊಬ್ಬರಿಗೆ ನೀವು ರೆಫರ್ ಮಾಡಿದ್ರೆ ಒಂದು ರೈಡ್ ಫ್ರೀ ಕೊಟ್ರು. ಈ ತರ ಸ್ವಿಗ್ಗಿ ಅವರು ಒಂದು ಡೆಲಿವರಿ ಫ್ರೀ ಕೊಟ್ರು. ಈ ತರ ಕೆಲಸ ಮಾಡಿದ್ರು. ಅದು ಬರೀ ಒನ್ ಟೈಮ್ ಮಾತ್ರ ಕೊಟ್ರು, ಒಂದೇ ಸತಿ ಮಾತ್ರ ಕೊಟ್ಟಿದ್ದು, ಮತ್ತೆ ಕೊಡ್ಲಿಲ್ಲ. ಕೆಲವರು 4-5 ಸಿಮ್ ಇಟ್ಟಿರೋರು, 4-5 ನಮ್ಮ ಟ್ರೈ ಮಾಡಿ 4-5 ರೈಡ್ ತಗೊಂಡಿರೋರು ಇದ್ದಾರೆ. ಸೊ ಅವರೆಲ್ಲ ಬುದ್ಧಿವಂತರು. ಬಾಕಿ ಇರೋರ್ಗೆ ಅದಾಗ್ಲಿಲ್ಲ. ಬಟ್ ಈ ಕಂಪನಿದು ಬ್ಯೂಟಿ ಏನಂತಂದ್ರೆ, ಈ ಆಪ್ ನೀವು ಇನ್ನೊಬ್ಬರಿಗೆ ರೆಫರ್ ಮಾಡಿದಾಗ, ನೀವು ಯಾರಿಗೇ ರೆಫರ್ ಮಾಡಿ, ಫಾರ್ ಎಕ್ಸಾಂಪಲ್ ನಾನು ಈ ಆಪ್ ನ ಮುನಿಷಾ ಅವ್ರಿಗೆ ಕಳಿಸ್ದೆ. ಸೊ ಮುನಿಷಾ ಅವರಿಗೆ ನನ್ನ ಆಪ್ ರೆಫರಲ್ ಕೋಡ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅವರು ಈ ಆಪ್ ಬಳಕೆ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಗೊತ್ತಾಯ್ತು, ಈಗ ನಾನು ಇಷ್ಟೊತ್ತು ಹೇಳಿದಾಗ ಅವ್ರಿಗೆ ಅರ್ಥ ಆಯ್ತು, ಈ ಆಪ್ ಬಳಕೆ ಮಾಡಿದ್ರೆ ನಾಳೆ ಅವ್ರ ಮನೆಯಲ್ಲಿ ರಿಚಾರ್ಜ್ ಮಾಡೋದಾಗಿರ್ಬೋದು, ಕರೆಂಟ್ ಬಿಲ್ ಕಟ್ಟೋದಾಗಿರ್ಬೋದು, ಅವ್ರ ಇಂಟರ್ನೆಟ್ ಬಿಲ್ ಕಟ್ಟೋದಾಗಿರ್ಬೋದು, ಎಲ್ಲ ಇದ್ರಲ್ಲಿ ಕಟ್ಟಕ್ಕೆ ಶುರು ಮಾಡಿದ್ರು.
ಇಲ್ಲಿ ತನಕ ಏನೂ ಬರ್ದಿರೋ ಕಡೆ ₹2, ₹10, ₹15, ₹20 ಬರ್ತಾ ಇದೆ. ಒಂದ್ ಸಣ್ಣ ಉದಾಹರಣೆ ತಗೊಳ್ದ. ₹1000 ಅವ್ರ ಮನೇದ್ ಏನೋ ಒಂದು ರೀಚಾರ್ಜ್ ಮಾಡಿದ್ರು. ಒಂದು 3 ಮಂತ್ಸ್‌ದೋ 6 ಮಂತ್ಸ್‌ದೋ ಒಂದು ಪ್ಲಾನ್ ರೀಚಾರ್ಜ್ ಮಾಡಿದ್ರು. ₹1000 ರೀಚಾರ್ಜ್ ಮಾಡಿದಾಗ ಅವ್ರಿಗೆ ₹20 ಬರ್ತಾ ಇದೆ. ಓಕೆ. ನಾನ್ ಒಂದ್ ಸಣ್ಣ ಎಕ್ಸಾಂಪಲ್ ತಗೊಂಡಿದ್ದು 2% ಇಟ್ಕೊಂಡು ತಗೊಂಡಿದ್ದು. ₹20 ಅವ್ರಿಗೆ ವಾಪಸ್ ಬಂತು. ಇವ್ರಿಗೆ ₹20 ಬಂದಾಗ ಅವ್ರು ರೀಚಾರ್ಜ್ ಮಾಡೋದು ಅವ್ರ ದುಡ್ಡು ಪಾಪ ಅವ್ರು ಕೊಟ್ರು. ಅದಕ್ಕೆ ₹20 ಕಂಪನಿ ವಾಪಸ್ ಕೊಟ್ಟಿದೆ. ಖುಷಿನಲ್ಲಿದ್ದಾರೆ. ಬಟ್ ಸ್ನೇಹಿತರೆ, ಈ ಆಪ್ ನನ್ನ ರೆಫರಲ್ ಕೋಡ್ ಇಂದ ಡೌನ್ಲೋಡ್ ಮಾಡಿದಕ್ಕೆ ನನಗೂ ಅದರಿಂದ ₹2 ವಾಪಸ್ ಬಂತು. ಅಂದ್ರೆ 10% ಅವ್ರಿಗೆ ಎಷ್ಟು ಕ್ಯಾಶ್ ಬ್ಯಾಕ್ ಬಂತು, ಅದರ 2% ನನಗೂ ಬಂತು. ನಾಳೆ ಅವ್ರು ಹೋಗಿ ಅವ್ರ ಮಗಳ ಮದುವೆಗೆ ಬಂಗಾರ ತಗೋಬೇಕು ಅಂದ್ರೆ ಒಂದು 10 ಲಕ್ಷದ ಬಂಗಾರ ತಗೊಂಡ್ರು. ₹8,000 ಬಂತು. ಒಂದು 6 ತಿಂಗಳು ಬಿಟ್ಟು, ಒಂದು ವರ್ಷ ಬಿಟ್ಬಿಟ್ಟು ನಾನು ಹೇಳ್ತಾ ಇರೋದು. ಒಂದು 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 ಅವ್ರಿಗೊಂದು 8,000 ವಾಪಸ್ ಬಂತು. ಅದ್ರಲ್ಲಿ ನನಗೂ ₹800 ವಾಪಸ್ ಬರ್ತಾ ಇದೆ. ಅವ್ರೊಂದು ಮೊಬೈಲ್ ಫೋನ್ ತಗೊಂಡ್ರು ಫ್ಲಿಪ್ಕಾರ್ಟ್ ಇಂದ. ₹370 ₹370 ಅವ್ರಿಗೆ ಬಂತು. ನನಗೂ ಅದ್ರಲ್ಲಿ ₹37 ಬರ್ತಾ ಇದೆ. ಅಂದ್ರೆ ಇವತ್ತೇನಾಗಿದೆ ಅಂದ್ರೆ ನಾನು ಎಷ್ಟೋ ಜನಕ್ಕೆ ಇವತ್ತೊಂದು 20, 28 ಜನಕ್ಕೊಂದು ನನ್ನ ಆಪ್ ರೆಫರಲ್ ಮಾಡಿಸಿದ್ದೀನಿ. ಇವರು ಪ್ರತಿದಿನ ಯಾರೋ ಒಬ್ರು ರೀಚಾರ್ಜ್ ಮಾಡಿಸಿರ್ತಾರೆ, ಯಾರೋ ಒಂದು ಇದ್ ಮಾಡಿರ್ತಾರೆ. ನಂಗೆ ಪ್ರತಿದಿನ ₹3, ₹2, ₹1, ₹14, ₹17 ಬರಕ್ ಶುರು ಆಗ್ತಾ ಇದೆ. ಅಂದ್ರೆ ಇದು ಯಾರೋ ಬಳಕೆ ಮಾಡಿದಾಗ ಅದರಿಂದ ಬರ್ತಾ ಇರುವಂತಹ ಆದಾಯ ಇದು. ಸೊ ನೀವು ಯಾರನ್ನೇ ರೆಫರ್ ಮಾಡಿದ್ರೆ, ಯು ರೆಫರ್ ಎನಿಬಡಿ ಟು ದಿಸ್ ಸಿಸ್ಟಮ್, ಯು ರೆಫರ್ ದಿಸ್ ಆಪ್ ಟು ಎನಿಬಡಿ. Simply share your referral link and you will earn 10% of your friends cashback every time they shop via AGS Card app. ಇದು ಒಮ್ಮೆ ಅಲ್ಲ, ನಿರಂತರವಾಗಿ ಅವ್ರಿಗೆ ಕ್ಯಾಶ್ ಬ್ಯಾಕ್ ಬರ್ತಾ ಇದ್ರೆ ಅಲ್ಲಿಗೆ ನಿಮಗೆ ಮತ್ತೆ ಅದರಿಂದ 10% ವಾಪಸ್ ಬರ್ತಾ ಇರ್ತದೆ. ಸೊ ದಿಸ್ ಇಸ್ ದ ಬ್ಯೂಟಿ ಮೈ ಡಿಯರ್ ಫ್ರೆಂಡ್ಸ್. ಅಟ್ ಲಾಸ್ಟ್ ಅಂಡ್ ಐ ಸೀರಿಯಸ್ಲಿ ಥಿಂಕ್ ದಟ್ ಇವತ್ತು ನಿಜವಾಗ್ಲೂ ನಮ್ಮ ದೇಶದ ವ್ಯವಸ್ಥೆ ಉಳಿಬೇಕು ಅಂತಿದ್ರೆ ಸ್ಥಳೀಯ ಬಿಸ್ನೆಸ್ಗಳಿಗೆ, ಚಿಕ್ಕ ಬಿಸ್ನೆಸ್ಗಳಿಗೆ ಬಿಸ್ನೆಸ್ ಇರಬೇಕು. ಇವತ್ತು ಮೊನೋಪಲಿ ಆಗೋದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ಜಿಯೋ, ಏರ್ಟೆಲ್ 2 ಕಂಪನಿಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಇವರ ಒಂದು ಮೊನೋಪಲಿನಲ್ಲಿ ನಾಳೆ ಯಾವ ಕಂಪನಿನ ಬೇಕಾದ್ರೂ ಅವ್ರು ತೀರ್ಮಾನ ಮಾಡ್ತಾ ಇದ್ರೆ, ಇವತ್ತು ₹700 ಮಾಡ್ಬೇಕಾ, ₹1000 ಮಾಡ್ಬೇಕಾ, ₹10,000 ಮಾಡ್ಬೇಕಾ, ಇವ್ರು ಡಿಸೈಡ್ ಮಾಡ್ತಾ ಇದಾರೆ. ಬಿಕಾಸ್ ಇವ್ರ ಕೈಯಲ್ಲಿ ಈ ಸಿಸ್ಟಮ್ ಹೋಗ್ಬಿಟ್ಟಿದೆ. BSNL ಅಂತ ಒಂದು ಕಂಪನಿ ಸರ್ಕಾರದ ಕಂಪನಿ ಇತ್ತು. ಬಟ್ ಇವತ್ತು ನಾವ್ ಯಾರು ಅದು ಬಳಕೆ ಮಾಡದೆ ಇವತ್ತು ಪ್ರೈವೇಟ್ ಕಂಪನಿಗಳ ಕೈಗೆ ಇದು ಹೋಗಿದೆ. ಸೊ ಇವತ್ತು ಅವ್ರು ಸಡನ್ ಆಗಿ ₹100 ರೀಚಾರ್ಜ್, ₹100 ಜಿಯೋ ರೀಚಾರ್ಜ್ ಜಾಸ್ತಿ ಮಾಡಿದ ತಕ್ಷಣ ₹100 ಏರ್ಟೆಲ್ ಜಾಸ್ತಿ ಮಾಡಿದ್ರು. ರೈಟ್. ಎಂಡ್ ಆಫ್ ದಿ ಡೇ ಈ ಮೊನೋಪಲಿಗೆ ಹೋಗ್ಬಿಡ್ತಾರೆ. ಸೊ ಅವರೇ ಡಿಕ್ಟೇಟ್ ಮಾಡ್ತಾರೆ, ಅವ್ರು ಡಿಸೈಡ್ ಮಾಡ್ತಾರೆ ಯಾವ ಪ್ರೈಸ್ ನಾವು ಕೊಡಬೇಕು ಅಂತ ಹೇಳಿ. ಸೊ ಸ್ನೇಹಿತರೆ, ಸೊ ಅದಕ್ಕೆ ಸ್ಥಳೀಯ ಬಿಸ್ನೆಸ್ಗಳು, ಚಿಕ್ಕ ಬಿಸ್ನೆಸ್ ಅವರು ಮಾರ್ಕೆಟ್ ಅಲ್ಲಿ ಇರಬೇಕು. ನಮಗೆ BSNL ಬೇಕು, ನಮಗೆ ಐಡಿಯಾನು ಇರಬೇಕು. ಇವರೆಲ್ಲರೂ ಇದ್ರೇನೆ ಮಾರ್ಕೆಟ್ ಸ್ಟೆಬಿಲಿಟಿ ಇರೋದು. ಸೊ ನಾವು ಸ್ಥಳೀಯ ಬಿಸ್ನೆಸ್ಗಳಿಗೆ, ಚಿಕ್ಕ ಬಿಸ್ನೆಸ್ ಅವರಿಗೆ ಸಪೋರ್ಟ್ ಮಾಡಬೇಕು. ಅಂಡ್ ದ ಬೆಸ್ಟ್ ಪಾರ್ಟ್, ಅವ್ರಿಗೆ ಬಂಡವಾಳ ಬೇಡ, ಅವ್ರಿಗೆ ಆಪ್ ಬೇಡ, ಅವ್ರಿಗೆ ಕ್ಯಾಶ್ ಬ್ಯಾಕ್ ರನ್ ಮಾಡಕ್ ಆಗಲ್ಲ, ಅವ್ರಿಗೆ ಸಾಕಷ್ಟು ಸಮಸ್ಯೆಗಳಿದೆ. ಅದಕ್ಕೆ ಇವರು ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗಿದ್ದಾರೆ. ಈ ಆಪ್ ಬಳಕೆದಾರರಿಂದ ಇದೇ ಆಪ್, ಅದೇ ನೀವು ಮಾಡ್ತಾ ಇರೋದು, ನೀವೆಲ್ಲ ಇದರಲ್ಲಿ ಕೂತಿರೋರಲ್ಲಿ ಸುಮಾರು ಜನ ಬಿಸ್ನೆಸ್ ಮಾಡೋರು ಇರ್ಬೋದು. ನಿಮ್ದೊಂದು ಅಂಗಡಿ ಇರ್ಬೋದು, ನಿಮ್ದೊಂದು ಬಟ್ಟೆ ಅಂಗಡಿ ಇರ್ಬೋದು, ನಿಮ್ದು ಟೈಲರಿಂಗ್ ಶಾಪ್ ಇರ್ಬೋದು, ನಿಮ್ದೊಂದು ಫ್ಯಾಬ್ರಿಕೇಶನ್ ಬಿಸ್ನೆಸ್ ಇರ್ಬೋದು, ನಿಮ್ದು ಏನೇ ಇರ್ಬೋದು. ಸೊ ನಿಮ್ಮ ಗ್ರಾಹಕರಿಗೆ, ನಿಮ್ಮ ಎಕ್ಸಿಸ್ಟಿಂಗ್ ಗ್ರಾಹಕರಿಗೆ ಈ ಆಪ್ ಬಳಕೆ ಮಾಡುವಾಗ ಅದರಿಂದ ನಿಮಗೂ ಆದಾಯ ಬರ್ತಾ ಇದೆ, ಅವ್ರಿಗೂ ಆದಾಯ ಬರ್ತಾ ಇದೆ. ವೋಕಲ್ ಟು ಲೋಕಲ್ ಅಂತ ಹೇಳ್ತೀವಲ್ಲ, ಅಂದ್ರೆ ಚಿಕ್ಕ ಸ್ಥಳೀಯ ಬಿಸ್ನೆಸ್ ಅವರು ಉಳಿಬೇಕು. ಅದಕ್ಕೆ ಈ ಆಪ್ ತುಂಬಾ ಒಂದು ಮಹತ್ವದ ಕೆಲಸ ಮಾಡ್ತಾ ಇದೆ. ಸೊ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಎಂಟೈರ್ ಬಿಸ್ನೆಸ್ ಅಂತ ಹೇಳ್ಬೋದು. ಅದು ಅಲ್ದೇನೆ ಈ ಚಿಕ್ಕ ಬಿಸ್ನೆಸ್ ಅವರು ಪ್ರತಿದಿನ ಕ್ಯಾಶ್ ಬ್ಯಾಕ್ ರನ್ ಮಾಡಕ್ ಆಗಲ್ಲ. ಸೊ ದಿನ ಆಫರ್ ರನ್ ಮಾಡಕ್ ಆಗಲ್ಲ. ರಿಲಯನ್ಸ್ ಅವ್ರು ರನ್ ಮಾಡ್ಬೋದು, ಏರ್ಟೆಲ್ ಅವ್ರು ರನ್ ಮಾಡ್ಬೋದು, ದೊಡ್ಡ ಕಂಪನಿಗಳು ರನ್ ಮಾಡ್ಬೋದು. ಬಟ್ ಚಿಕ್ಕ ಬಿಸ್ನೆಸ್ ಅವ್ರು ರನ್ ಮಾಡಕ್ಕಲ್ಲ. ಅದಾನಿ ಕ್ಯಾನ್ ರನ್ ದಿಸ್ ಆಫರ್ಸ್ ಬಿಕಾಸ್ ಅವ್ರ ಹತ್ರ ಫಂಡ್ ಇದೆ, ಡೀಲ್ಸ್ ಅಂಡ್ ಆಫರ್ಸ್ ಕೊಡ್ಬೋದು. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಈ ಬಳಕೆಯಿಂದ ಈವನ್ ಅ ಶಾಪ್ ಕ್ಯಾನ್ ಆಲ್ಸೋ ರನ್ ಅ ಬಿಸ್ನೆಸ್. ಅದರಿಂದ ಈವನ್ ಕಸ್ಟಮರ್ ಕೂಡ ಬೆನಿಫಿಟ್ ಆಗ್ತಾ ಇದೆ. ಕಸ್ಟಮರ್ಗೂ ಕೂಡ ನಿರಂತರವಾಗಿ ಬೆಟರ್ ಅಂಡ್ ಬೆಟರ್ ಸರ್ವಿಸ್ ಅಂಡ್ ಆಫರ್ ಇದನ್ನ ಸಿಗ್ತಾ ಇದೆ. ಸೊ ಇದು ಒಂದು ಸಣ್ಣ ಒಂದು ಪರಿಚಯ ಈ ಆಪ್ ಬಗ್ಗೆ. ಸೊ ದಿಸ್ ವಾಸ್